ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ 6ನೇ ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಇದರಲ್ಲಿ ಆಲ್ರೆಡಿ 50 ಕ್ವಶನ್ಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ಲಾಸ್ಟ್ ಒಂದು ವಿಡಿಯೋದಲ್ಲಿ. ಮಿಕ್ಕಂಥ ಕ್ವಶನ್ಸ್ಗಳನ್ನ ಈಗಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 51ನೇ ಪ್ರಶ್ನೆ ಹೀಗಿದೆ: ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳಿದರೆ 2002, 2005, 2008, 2010. ಸೊ ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಅಂತ ಹೇಳಿದರೆ 2005ರಲ್ಲಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವ ದಿನದಂದು ವಿಶ್ವ ಆಹಾರ ದಿನವನ್ನು ಆಚರಿಸಲಾಗುವುದು? ಈ ಕೆಳಗಿನ ಯಾವ ದಿನದಂದು ವಿಶ್ವ ಆಹಾರ ದಿನವನ್ನು ಆಚರಿಸಲಾಗುವುದು? ಅಕ್ಟೋಬರ್ 16, ಅಕ್ಟೋಬರ್ 9, ಸೆಪ್ಟೆಂಬರ್ 27, ಸೆಪ್ಟೆಂಬರ್ 8. ಅಕ್ಟೋಬರ್ 16ರಂದು ವಿಶ್ವ ಆಹಾರ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಕ್ಕಂಥ ವಿಶ್ವದಾದ್ಯಂತ ಆಚರಣೆಯನ್ನು ಮಾಡ್ತಾರೆ ಅಕ್ಟೋಬರ್ 16. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಅಂತಾರಾಷ್ಟ್ರೀಯ ಹಣಕಾಸು ನಿಗಮದ ಮುಖ್ಯ ಕಚೇರಿ ಇರುವ ಸ್ಥಳ ಯಾವುದು ಅಂತ ಕೇಳಿದರೆ ಇಲ್ಲಿ IFC ಮತ್ತು IMF ಅಂತ ಹೇಳ್ತೀವಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ. ಸೊ ಇದು 1945ರಲ್ಲಿ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು. ಇದರ ಒಂದು ಕೇಂದ್ರ ಕಚೇರಿ ಅಂತ ಹೇಳಿದರೆ ಅಮೇರಿಕಾದ ವಾಷಿಂಗ್ಟನ್ DC ಇರ್ತಕ್ಕಂಥದ್ದು. ಆಪ್ಷನ್ 3 ಅಮೇರಿಕಾದ ವಾಷಿಂಗ್ಟನ್ DC 1945 ಡಿಸೆಂಬರ್ 27ರಂದು ರಚನೆ ಮಾಡ್ತಾರೆ ಅಥವಾ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ವಿಕಾಸ್ ಕೃಷ್ಣ ಯಾದವ್ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದರೆ, ಸೊ ಇವ್ರು ಬರ್ದು ಯಾವ ಒಂದು ಕ್ರೀಡೆಗೆ ಅಂತ ಹೇಳಿದರೆ ಬಾಕ್ಸಿಂಗ್ಗೆ ಸಂಬಂಧಪಟ್ಟಂಥವ್ರು. ಆಪ್ಷನ್ 1 ಬಾಕ್ಸಿಂಗ್. ಆ್ಯಂಡ್ ನೆಕ್ಸ್ಟು ಎಕ್ಸೈಸ್ ತೆರಿಗೆಯನ್ನು ವಿಧಿಸಲಾಗುವ ಸಂದರ್ಭ ಯಾವುದು? ಎಕ್ಸೈಸ್ ತೆರಿಗೆಯನ್ನು ವಿಧಿಸಲಾಗುವ ಸಂದರ್ಭ ಯಾವುದು? ಇದು ಒಂದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯಾಗಿರುತ್ತದೆ. ಸೊ ಇದಕ್ಕೆ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ 2 ಏನಿದೆಯೋ ಸರಕುಗಳ ಉತ್ಪಾದನೆ. ಆಪ್ಷನ್ 2 ಸರಕುಗಳ ಉತ್ಪಾದನೆಯಲ್ಲಿ ಬಳಸ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯು ಎಷ್ಟು ಹಂತದ ರಚನೆಯನ್ನು ಹೊಂದಿರುತ್ತದೆ? ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯು 3 ಹಂತದ ರಚನೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಆಪ್ಷನ್ 2 3 ಹಂತದ ರಚನೆಯನ್ನು ಒಳಗೊಂಡಿದೆ. ಇದು ಅಷ್ಟೇ, ಇದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಹಣದ ಅಪಮೌಲ್ಯೀಕರಣವು ಹೆಚ್ಚು ಅನುಕೂಲಕರವಾಗಿರುತ್ತದೆ? ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಹಣದ ಅಪಮೌಲ್ಯೀಕರಣವು ಹೆಚ್ಚು ಅನುಕೂಲವಾಗಿರುತ್ತದೆ? ದೇಶೀಯ ಸರಕುಗಳ ಮೇಲೆ ಸ್ಥಿರವಾಗಿಯೇ ಉಳಿದಾಗ, ಅಥವಾ ರಫ್ತು ಸರಕುಗಳ ದರಗಳು ಸ್ಥಿರವಾಗಿದ್ದಾಗ, ಅಥವಾ ಆಮದು ಸರಕುಗಳ ದರಗಳು ಸ್ಥಿರವಾಗಿದ್ದಾಗ, ಅಥವಾ ರಫ್ತು ಸರಕುಗಳ ದರಗಳು ಪ್ರಮಾಣುಗತವಾಗಿ ಹೆಚ್ಚಾದಾಗ. ಯಾವ ರೀತಿಯಲ್ಲಿ ಅಂತ ನೋಡ್ತಾ ಹೋದರೆ ಇದು ಬಂದು ರಫ್ತು ಸರಕುಗಳ ದರಗಳು ಸ್ಥಿರವಾಗಿದ್ದಾಗ. ಆಪ್ಷನ್ 2 ರಫ್ತು ಸರಕುಗಳ ದರಗಳು ಸ್ಥಿರವಾಗಿದ್ದಾಗ ಏನಾಗುತ್ತೆ? ಅಪಮೌಲ್ಯೀಕರಣವು ಹೆಚ್ಚು ಅನುಕೂಲಕರವಾಗಿರುತ್ತದೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಈ ಕೆಳಗಿನಲ್ಲಿ ಅತಿ ಹಗುರವಾದ ಲೋಹ ಯಾವುದು ಅಂತ ಕೇಳಿದರೆ ಇದು ಎಕ್ಸಾಮ್ಸಲ್ಲೂ ಬಂದಿರ್ತಕ್ಕಂಥ ತುಂಬ ಸಲ ಕೇಳಿದ್ದಾರೆ ಈ ಒಂದು ಕ್ವಶನ್ನು. ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ ಏನಿದೆಯೋ ಲಿಥಿಯಂ, ಬೆರಿಲಿಯಂ, ಅಲ್ಯೂಮಿನಿಯಂ ಮತ್ತು ಟೈಟಾನಿಯಂ, ಇದರಲ್ಲಿ ಅತಿ ಹಗುರವಾದ ಲೋಹ ಯಾವುದು ಅಂತ ಹೇಳಿದರೆ ಅಬ್ಸಲ್ಯೂಟ್ಲಿ ಆಪ್ಷನ್ 1 ಲಿಥಿಯಂ ಆಗಿರುತ್ತದೆ. ಆ್ಯಂಡ್ ನೆಕ್ಸ್ಟು ಕ್ಲೋರೋಫಿಲ್ ಒಂದು ನೈಸರ್ಗಿಕವಾಗಿ ಸಂಭವಿಸುವ ಸಂಯುಕ್ತ ಬಂಧವಾಗಿದೆ. ಹಾಗಾದರೆ ಇಲ್ಲಿರುವ ಪ್ರಮುಖ ಲೋಹ ಯಾವುದು? ಸೊ ನೋಡಿ, ಕ್ಲೋರೋಫಿಲ್ಲಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖವಾದ ಲೋಹ ಯಾವುದು ಅಂತ ಹೇಳಿದರೆ ಆಪ್ಷನ್ 2 ಮೆಗ್ನೀಷಿಯಂ ಆಗಿರುತ್ತದೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಕೆಳಗೆ ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಬಳಸಲಾಗುವಂಥ ವಸ್ತು ಯಾವುದು ಅಂತ ಕೇಳಿದರೆ ಪೆನ್ಸಿಲ್ಗಳಲ್ಲಿ ಇರ್ತಕ್ಕಂಥ ಒಂದು ವಸ್ತು ಅಥವಾ ಒಂದು ರಾಸಾಯನಿಕ ಅಂತ ಅಥವಾ ಒಂದು ಇದು ಅಂತ ಹೇಳಿದ್ರೆ ನಾವು ಅಲ್ಲಿ ಆಲ್ಮೋಸ್ಟ್ ನಮ್ಗೆ ಗೊತ್ತಿರುತ್ತೆ ಗ್ರಾಫೈಟ್, ಹೌದಲ್ವಾ? ಸೊ ಏನು ಸೀಸಾ ಅಂತ ಹೇಳ್ತೀವೋ, ಪೆನ್ಸಿಲ್ ಮುಂದೆಗಡೆ ಹತ್ತೋದು ಏನು ನಿಬ್ಬಿರುತ್ತೋ, ಸೊ ಅದು ನಾವು ಗ್ರಾಫೈಟಿಂದ ತಯಾರು ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಕೆಳಗಿನಲ್ಲಿ ಇತರ ಲೋಹಗಳೊಂದಿಗೆ ಮಿಶ್ರಣವನ್ನು ರೂಪಿಸುವ ಲೋಹ ಯಾವುದು ಅಂತ ಕೇಳಿದರೆ ವಿಚ್ ಆಫ್ ದ ಫಾಲೋಯಿಂಗ್ ಮೆಟಲ್ಸ್ ಫಾರ್ಮ್ ಆ್ಯನ್ ಅಮಾಲ್ಗಮ್ ವಿತ್ ಅದರ್ ಮೆಟಲ್ಸ್? ಆನ್ಸರ್ ಸತು, ಪಾದರಸ, ಸೀಸಾ, ತವರ ಕೊಟ್ಟಿದ್ರೆ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ 2 ಪಾದರಸ.
ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವುದು ಹಸಿರುಮನೆ ಅನಿಲವಲ್ಲ ಅಂತ ಕೇಳಿದರೆ, ಹಸಿರುಮನೆ ಪರಿಣಾಮ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಏನು ಹೇಳ್ತೀವೋ ಸೊ ಅಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಮೀಥೇನ್ ಬರುತ್ತೆ, ನೈಟ್ರಸ್ ಆಕ್ಸೈಡ್ ಬರುತ್ತೆ, ನೀರಾವಿ ಮೇಯ್ನಾಗಿ ಜಾಸ್ತಿ ಪರ್ಸೆಂಟೇಜ್ ಬರ್ತಕ್ಕಂಥ ನೀರಾವಿ, ಆದರೆ ಹೈಡ್ರೋಜನ್ ಅಂತಕ್ಕಂಥದ್ದು ಅಲ್ಲಿ ಕಂಡು ಬರೋದಿಲ್ಲ. ಹಾಗಾಗಿ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 4 ಹೈಡ್ರೋಜನ್ ಆಗಿರುತ್ತೆ. ಅಂದರೆ ಹಸಿರುಮನೆ ಅನಿಲ ಅಲ್ಲದೆ ಇರ್ತಕ್ಕಂಥದ್ದು ಹೈಡ್ರೋಜನ್. ಇನ್ನು ನೆಕ್ಸ್ಟ್ ಬಂದು ಬ್ರೋಮಿನ್ ಒಂದು ಕಪ್ಪು ಘನ ವರ್ಣರಹಿತ ಅನಿಲ, ಕೆಂಪು ಕಂದು ದ್ರವ, ಹೆಚ್ಚು ಉರಿಯುವ ಅನಿಲ ಅಂತ ಕೊಟ್ಟಿದ್ದಾರೆ. ಬ್ರೋಮಿನ್ ಅಂತಕ್ಕಂಥ ಒಂದು ಕೆಂಪು ಕಂದು ದ್ರವ ಆಗಿರುತ್ತೆ. ಆಪ್ಷನ್ 3 ಕೆಂಪು ಕಂದು ದ್ರವ. ನೆಕ್ಸ್ಟ್ ಬಂದು ಈ ಕೆಳಗಿನ ಯಾವುದನ್ನು ಲೂಬ್ರಿಕೆಂಟ್ ಆಗಿ ಬಳಸಲಾಗುತ್ತದೆ? ಈ ಕೆಳಗಿನ ಯಾವುದನ್ನು ಲೂಬ್ರಿಕೆಂಟ್ ಆಗಿ ಬಳಸಲಾಗುತ್ತದೆ? ಗ್ರಾಫೈಟ್, ಸಿಲಿಕಾನ್, ಸೋಡಿಯಂ, ಥೋರಿಯಂ ಅಂತ ಕೊಟ್ಟರೆ ಫಸ್ಟ್ ಲೂಬ್ರಿಕೆಂಟ್ ಅಂದರೆ ಏನು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಅದಾದಾಗ ನಂತರ ಆನ್ಸರ್ಸ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಲೂಬ್ರಿಕೆಂಟ್ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ 1 ಗ್ರಾಫೈಟ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದು ಈ ಕೆಳಯಲ್ಲಿ ವಿಕಿರಣಶೀಲ ಅಂಶದಿಂದ ಹೊರಸೂಸಲ್ಪಟ್ಟ ಧನಾತ್ಮಕ ಆವೇಶದ ಕಣ ಯಾವುದು ಅಂತ ಕೇಳಿದರೆ, ವಿಕಿರಣಶೀಲ ಅಂಶದಿಂದ ಹೊರಸೂಸಲ್ಪಟ್ಟ ಧನಾತ್ಮಕ ಆವೇಶ ಅಂತ ಹೇಳಿದಾಗ ಇಲ್ಲಿ ಆನ್ಸರ್ ಅಂತ ಹೇಳ್ತಾರೆ ಆಪ್ಷನ್ 2 ಏನಿದೆಯೋ ಆಲ್ಫಾ ಕಿರಣಗಳು. ಆಲ್ಫಾ ಕಿರಣಗಳು ಆಗಿರ್ತಕ್ಕಂಥದ್ದು ಆಪ್ಷನ್ 2. ಆ್ಯಂಡ್ ನೆಕ್ಸ್ಟ್ ಬಂದು ಪರಮಾಣುಗಳು ಇವುಗಳಿಂದ ಮಾಡಲ್ಪಟ್ಟಿರ್ತದೆ ಅಂತ ಕೊಟ್ಟಿದ್ದಾರೆ. ಪರಮಾಣುಗಳು ಇವುಗಳಿಂದ ಮಾಡಲ್ಪಟ್ಟಿರ್ತದೆ ಯಾವುದರಿಂದ? ಎಲೆಕ್ಟ್ರಾನ, ಪ್ರೋಟಾನ, ನ್ಯೂಟ್ರಾನ್ ಅಂತಕ್ಕಂಥದ್ದು. ಸೊ ನಿಮ್ಗೆ ಗೊತ್ತಿರಬಹುದು ಮೇ ಬಿ ಪರಮಾಣು ಅಂತ ಹೇಳಿದಾಗ ಒಂದು ಅದರೊಳಗಡೆ ಎಲೆಕ್ಟ್ರಾನು ಇರುತ್ತೆ, ಪ್ರೋಟಾನು ಇರುತ್ತೆ, ನ್ಯೂಟ್ರಾನು 3 ಸಹ ಇನ್ಕ್ಲೂಡ್ ಆಗಿರ್ತಕ್ಕಂಥದ್ದಾಗಿರುತ್ತೆ. ಇಲ್ಲಿ ಆನ್ಸರು A, B ಮತ್ತು C 3 ಸಹ ಬರುತ್ತೆ, ಹೌದಲ್ವಾ? ಇಲ್ಲಿ ಪರಮಾಣುಲಿನ ನೋಡ್ತಾ ಹೋದರೆ ಎಲೆಕ್ಟ್ರಾನ್ ಅಂತಕ್ಕಂಥದ್ದು ಏನಿದೆಯೋ ಎಲೆಕ್ಟ್ರಾನ್ ಬಂದು ಇದು ಋಣ ವಿದ್ಯುತ್ತನ್ನು ಹೊಂದಿರತಕ್ಕಂಥದ್ದು, ಮೈನಸ್ ಅಂತಕ್ಕಂಥದ್ದು ಋಣ ವಿದ್ಯುತ್ ಬರುತ್ತೆ. ಇನ್ನು ಪ್ರೋಟಾನ್ ಬಂದು ಧನ ಆವೇಶ ಮೀನ್ಸ್ ಪ್ಲೇಸಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ನ್ಯೂಟ್ರಾನ್ ಅಂತ ಹೇಳಿದ್ರೆ ಅಲ್ಲಿ ಬರ್ತಕ್ಕಂಥ ವಿದ್ಯುತ್ ಆವೇಶನ ಹೊಂದಿರತಕ್ಕಂಥ ಕಣ ಅಂತ ಹೇಳೋದು ನ್ಯೂಟ್ರಾನ್ ಆಗಿರುತ್ತೆ. ಸೊ ಎಲೆಕ್ಟ್ರಾನ್ ಬಂದು ಋಣ, ಪ್ರೋಟಾನ್ ಬಂದು ಧನ, ಆ್ಯಂಡ್ ನ್ಯೂಟ್ರಾನ್ ಅಂತಕ್ಕಂಥದ್ದು ಬಂದು ಇಲ್ಲಿ ವಿದ್ಯುತ್ ಆವೇಶನ ಹೊಂದಿರತಕ್ಕಂಥ ಒಂದು ಕಣ ನ್ಯೂಟ್ರಾನ್ ಆಗಿರುತ್ತೆ. ಸೊ ಟೋಟಲ್ ಆಗಿ ಎಲ್ಲಿ ಬರ್ತಕ್ಕಂಥದ್ದು ಒಟ್ಟು 3 ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ 3 ಹೊಂದಿರತಕ್ಕಂಥದ್ದು ಪರಮಾಣು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಈ ಕೆಳಲ್ಲಿ ಯಾವುದನ್ನು ಸಾಮಾನ್ಯವಾಗಿ ಪಾಲಿಮೈಡ್ ಎಂದು ಕರೆಯಲಾಗುತ್ತೆ? ಟೆರಿಲಿನ್, ನೈಲಾನ್, ರೇಯನ್, ಓರ್ಲಾನ್ ಅಂತ ಕೊಟ್ಟಿದ್ದಾರೆ. ಪಾಲಿಮೈಡ್ ಎಂದು ಬರ್ತಕ್ಕಂಥದ್ದು ನೈಲಾನ್, ಆಪ್ಷನ್ 2 ನೈಲಾನ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಲವಣಯುಕ್ತ ನೀರಿನಲ್ಲಿ ಬೆಳೆಯುವ ಸಸ್ಯಗಳನ್ನು ಏನೆಂದು ಕರೆಯಲಾಗುತ್ತದೆ? ಸೊ ನೋಡಿ ಇಲ್ಲಿ ಈ ಕೆಳಗಿನಲ್ಲಿ ಲವಣಯುಕ್ತ ನೀರಿನಲ್ಲಿ ಬೆಳೆಯುವ ಸಸ್ಯಗಳನ್ನು ಏನೆಂದು ಕರೀತಾರೆ? ನೋಡಿ ಹೈಡ್ರೋ ಅಂತ ಹೇಳಿದರೆ ನೀರು ಅಂತ ನಮ್ಗೆ ಗೊತ್ತಿದೆ. ಹೈಡ್ರೋ ಮೀನ್ಸ್ ನೀರಲ್ಲಿ ಬೆಳೀತಕ್ಕಂಥದ್ದು. ಬಟ್ ಇಲ್ಲಿ ಲವಣಯುಕ್ತ ನೀರಿನಲ್ಲಿ ಬೆಳೆಯುವಂಥ ಸಸ್ಯಗಳನ್ನ ನಾವು ಹಾಲೋಫೈಟ್ಸ್ ಅಂತ ಕರಿತೀವಿ. ಹೈಡ್ರೋಫೈಟ್ಸ್ ಬಲ್ಲ, ನೀರಿನಲ್ಲಿ ಬೆಳೀತಕ್ಕಂಥ ಸಸ್ಯಗಳನ್ನ ಹೈಡ್ರೋಫೈಟ್ಸ್ ಅಂತಲೇ ಹೇಳ್ತೀವಿ. ಲವಣಯುಕ್ತ ನೀರಿನಲ್ಲಿ ಬೆಳೆಯುವ ಸಸ್ಯಗಳನ್ನು ಹಾಲೋಫೈಟ್ಸ್ಗಳಂತ ಕರೀತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಫ್ಲೋಯಮ್ ಅಂಗಾಂಶ ಯಾವುದು? ಸೊ ನಮ್ಗೆ ಗೊತ್ತಿದೆ ಸಸ್ಯಗಳಲ್ಲಿಂದ ನೋಡ್ತಾ ಹೋದಾಗ ಝೈಲಮ್ ಮತ್ತು ಫ್ಲೋಯಮ್ 2 ಬರುತ್ತೆ, ಹೌದಾ? ಸೊ ಝೈಲಮ್ ಅಂತಕ್ಕಂಥದ್ದು ನೀರನ್ನು ಸಾಗಣೆ ಮಾಡ್ತಕ್ಕಂಥದ್ದು, ಫ್ಲೋಯಮ್ ಅಂತಕ್ಕಂಥದ್ದು ಆಹಾರವನ್ನು ಸಾಗಣೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಇಲ್ಲಿ ಫ್ಲೋಯಮ್ ಅಂತಕ್ಕಂಥದ್ದು ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಅಂಗಾಂಶ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಈ ಕೆಳಗಿನ ವಿಟಮಿನ್ಗಳು ಮತ್ತು ಅವುಗಳ ರಾಸಾಯನಿಕ ಹೆಸರುಗಳಿಗೆ ಸಂಬಂಧಿಸಿದಂತೆ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ ಕೇಳಿದರೆ, ರಾಸಾಯನಿಕ ಹೆಸರುಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ವಿಟಮಿನ್ B2, ರೈಬೋಫ್ಲಾವಿನ್, ವಿಟಮಿನ್ B7, ಬಯೋಟಿನ್, ವಿಟಮಿನ್ A ಬಂದು ರೆಟಿನಲ್, ವಿಟಮಿನ್ C ಕ್ಯಾಲ್ಸಿಫೆರಲ್. ಸೊ ನಮಗೆ ಗೊತ್ತಿದೆ ವಿಟಮಿನ್ A ಬಂದು ರೆಟಿನಲ್, ಸೊ ಕಣ್ಣಿಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು. ಆ್ಯಂಡ್ ವಿಟಮಿನ್ B7 ಬಂದು ಬಯೋಟಿನ್, ಇದು ಸಹ ಸರಿಯಾಗಿರ್ತಕ್ಕಂಥ. ಆ್ಯಂಡ್ ವಿಟಮಿನ್ B2 ಬಂದು ರೈಬೋಫ್ಲಾವಿನ್. ಆದರೆ ವಿಟಮಿನ್ C ಕೊಟ್ಟಿರ್ತಕ್ಕಂಥ ಕ್ಯಾಲ್ಸಿಫೆರಲ್ ಇದು ತಪ್ಪಾಗಿರ್ತಕ್ಕಂಥ ಒಂದು ಆಯ್ಕೆಯಾಗಿರುತ್ತೆ. ಯಾಕೆ ಅಂತ ಹೇಳಿದರೆ ಕ್ಯಾಲ್ಸಿಫೆರಲ್ ಅಂತಕ್ಕಂಥದ್ದು ವಿಟಮಿನ್ ಡಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ರಾಸಾಯನಿಕ ನೇಮ್. ಅಂದರೆ ವಿಟಮಿನ್ ಡಿಗೆ ಇರ್ತಕ್ಕಂಥ ಕೆಮಿಕಲ್ ನೇಮ್ ಅಂತ ಹೇಳೋದು ಕ್ಯಾಲ್ಸಿಫೆರ್ ಅಂತ ಆಗಿರುತ್ತೆ. ಆದರೆ ವಿಟಮಿನ್ ಸಿಗೆ ಇರ್ತಕ್ಕಂಥ ಒಂದು ರಾಸಾಯನಿಕ ಹೆಸರು ಅಂತ ಹೇಳಿದ್ರೆ ಆಸ್ಕಾರ್ಬಿಕ್ ಆಮ್ಲ ಅಂತ ಕೇಳಿರ್ಬೋದು ನೀವು.
ಆಸ್ಕರ್ಬಿಕ್ ಆ್ಯಸಿಡ್ ಅಂತ ಹೇಳ್ತೀವಿ, ಆಸ್ಕರ್ಬಿಕ್ ಆಮ್ಲ ಅಥವಾ ಆಸ್ಕರ್ಬಿಕ್ ಆ್ಯಸಿಡ್ ಅಂತಕ್ಕಂಥದ್ದು ವಿಟಮಿನ್ ಸಿನ ಒಂದು ರಾಸಾಯನಿಕ ಹೆಸರು ಆಗಿರುತ್ತೆ. ಹಾಗಾಗಿ ಆಪ್ಷನ್ 4 ತಪ್ಪಾಗಿರ್ತಕ್ಕಂಥ ಒಂದು ಆಯ್ಕೆ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ರೋಮೋಸೋಮ್ಗಳು ಇದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದರೆ RNA, DNA, ಪ್ರೋಟೀನ್ ಮತ್ತು ಲಿಪಿಡ್ಸ್ ಅಂತ ಕೊಟ್ಟಿದ್ದಾರೆ. ಕ್ರೋಮೋಸೋಮ್ಗಳು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದರೆ DNA ಮತ್ತು ಪ್ರೋಟೀನ್ಗಳಿಂದ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು DNA ಅಂತಂದರೆ ಏನಂತ ಹೇಳಿದರೆ ಡಿ ಆಕ್ಸಿರೈಡ್ ನ್ಯೂಕ್ಲಿಕ್ ಆಮ್ಲ ಸೊ ಡಿ ಆಕ್ಸಿರೇಟೋ ನ್ಯೂಕ್ಲಿಕ್ ಆಮ್ಲ ಅಂತಕ್ಕಂಥ DNA ಆಗಿರುತ್ತೆ. ಇದು ಪ್ರೋಟೀನ್ ಮತ್ತು DNA ಎರಡೂ ಸೇರಿ ಕ್ರೋಮೋಸೋಮ್ಗಳಲ್ಲಿ ಇರ್ತಕ್ಕಂಥದ್ದು. ಈ RNA ಅಂತಕ್ಕಂಥದ್ದು DNA ಒಳಗಡೆ ಇರ್ತಕ್ಕಂಥದ್ದಾಗಿರುತ್ತೆ. ಆನ್ಸರ್ ಇಲ್ಲಿ ಆಪ್ಷನ್ 2 B ಮತ್ತು C ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಈ ಕೆಳಗಿನ ಯಾವುದನ್ನು ಕೆಂಪು ರಕ್ತ ಕಣಗಳ ಸ್ಮಶಾನವೆಂದು ಕರೆಯಲಾಗುತ್ತದೆ? ಈ ಕೆಳಗಿನ ಯಾವುದನ್ನು ಕೆಂಪು ರಕ್ತ ಕಣಗಳ ಸ್ಮಶಾನವೆಂದು ಕರೆಯಲಾಗುತ್ತೆ? ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ನು. ಪ್ಲಾಸ್ಮಾ, ಇಂಟೆಸ್ಟಿನ್, ಎಕ್ರುತ್, ಗುಲ್ಮಾ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 3 ಗುಲ್ಮಾ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್, ಈ ಕೆಳಗಿನಲ್ಲಿ ಸಾಮಾನ್ಯವಾಗಿ ಜೈವಿಕ ಗಡಿಯಾರ ಎಂದು ಕರೆಯಲ್ಪಡುವ ಗ್ರಂಥಿ ಯಾವುದು? ವೆರಿ ಇಂಪಾರ್ಟೆಂಟ್. ಈ ಕೆಳಗಿನಲ್ಲಿ ಸಾಮಾನ್ಯವಾಗಿ ಜೈವಿಕ ಗಡಿಯಾರ ಬಯೋಲಾಜಿಕಲ್ ಕ್ಲಾಕ್ ಎಂದು ಕರೆಯಲ್ಪಡ್ತಕ್ಕಂಥ ಒಂದು ಗ್ರಂಥಿ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 3 ಪೀನಲ್ ಗ್ರಂಥಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್, ಇನ್ಫ್ಲೂಯೆನ್ಸಾ ರೋಗ ಇದರಿಂದ ಉಂಟಾಗುತ್ತೆ ಅಂತ ಕೇಳಿದರೆ ಯಾವುದರಿಂದ ಬರ್ತಕ್ಕಂಥದ್ದು ಇನ್ಫ್ಲೂಯೆನ್ಸಾ ರೋಗ ಅಂತ ಹೇಳಿದರೆ ಬ್ಯಾಕ್ಟೀರಿಯಾ, ವೈರಸ್, ಪ್ರೋಟೋಜೋವಾ ಆ್ಯಂಡ್ ಹೆಲ್ಮಿನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ಫ್ಲೂಯೆನ್ಸಾ ಅಂತಕ್ಕಂಥದ್ದು ಮೇಯ್ನಾಗಿ ಹೇಳ್ತಾ ಹೋದರೆ ಯಾವುದರಿಂದ ಬರುತ್ತೆ ಅಂತ ಹೇಳಿದರೆ ಆಪ್ಷನ್ 2 ವೈರಸ್ಸಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ನಮ್ಗೆ ಗೊತ್ತಿರ್ಬೋದು ಬ್ಯಾಕ್ಟೀರಿಯಾ ಮತ್ತು ಪ್ರೋಟೋಜೋವಾ ವೈರಸ್ಸು ಶಿಲೀಂಧ್ರಗಳಿಂದ ಕೆಲವೊಂದು ಬರ್ತಾ ಹೋಗುತ್ತೆ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫ್ಲೂಯೆನ್ಸಾ ಏನಿದೆಯೋ ಇದು ಬಂದು ಅರ್ಥೋ ಮಿಕ್ಸೋ ವೈರಸ್ ಅಂತ ಹೇಳ್ತೀವಿ. ಇದರಿಂದ ಹರಡ್ತಕ್ಕಂಥದ್ದು ವೈರಸ್ನಿಂದ ಹರಡ್ತಕ್ಕಂಥದ್ದು ಇನ್ಫ್ಲೂಯೆನ್ಸಾ ರೋಗ ಅಂತಕ್ಕಂಥದ್ದು ಆಪ್ಷನ್ 2 ಸರಿಯಾಗಿರ್ತಕ್ಕಂಥದ್ದು. ಇನ್ನು ನಾವು ನೋಡ್ತಾ ಹೋದರೆ ಡೆಂಗ್ಯೂ ನೋಡ್ಬೋದು, ಡೆಂಗ್ಯೂ ಆ್ಯಂಡ್ ನೆಕ್ಸ್ಟು ಪೋಲಿಯೋ ಆ್ಯಂಡ್ ನೆಕ್ಸ್ಟ್ ಬಂದು ಏಡ್ಸು ಮತ್ತು ಚಿಕನ್ ಫಾಕ್ಸ್. ಸೊ ಇದೆಲ್ಲ ಆಲ್ಮೋಸ್ಟ್ ವೈರಸ್ಸಿಂದ ಬರ್ತಕ್ಕಂಥ ಕಾಯಿಲೆಗಳಾಗಿರುತ್ತೆ. ಇನ್ನು ಬ್ಯಾಕ್ಟೀರಿಯಾ ಅಂತ ಹೇಳಿದರೆ ಅಂಥ್ರಾಕ್ಸ್ ಗೊತ್ತಿರ್ಬೋದು. ಅಂಥ್ರಾಕ್ಸ್ ಅಂತಕ್ಕಂಥದ್ದು ಒಂದು ಕಾಯಿಲೆ ಬರುತ್ತೆ ಬ್ಯಾಕ್ಟೀರಿಯಾದಿಂದ. ಮತ್ತು ಕಾಲಾರ, ನಿಮೋನಿಯಾ ಆ್ಯಂಡ್ ನೆಕ್ಸ್ಟ್ ಬಂದು ಎಂಟರೈಟಿಸ್ ಅಂತ ಬರುತ್ತೆ ಒಂದು. ಸೊ ಇವೆಲ್ಲ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಭಾರತದ ಪ್ರಧಾನಮಂತ್ರಿಯಾಗಲು ಹೊಂದಿರಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಅಂತ ಕೇಳಿದರೆ ಆನ್ಸರ್ ಆಪ್ಷನ್ 3 25 ವರ್ಷಗಳಾಗಿರುತ್ತೆ. ಸೊ ಪ್ರಧಾನಮಂತ್ರಿಗೆ 25 ವರ್ಷನೇ. ಆ್ಯಂಡ್ ನೆಕ್ಸ್ಟ್ ಬಂದು ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಕುರಿತು ಇದೊಂದು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣತಂತ್ರ ವ್ಯವಸ್ಥೆಯ ಜಾತಕ ಎಂದು ಕರೆದವರು ಯಾರು ಅಂತ ಹೇಳಿದ್ರೆ ಆಪ್ಷನ್ 1 KM ಮುನ್ಸಿಲ್ ಅವರು ಈ ಮಾತನ್ನು ಹೇಳ್ತಕ್ಕಂಥದ್ದಾಗಿರುತ್ತೆ. ಇನ್ನು ಸಂಜನಾ ಎಂಬ ಪದದಲ್ಲಿರುವ ಅಕ್ಷರಗಳನ್ನು ಎಷ್ಟು ವಿಧದಲ್ಲಿ ಜೋಡಿಸಬಹುದು ಅಂತ ಕೇಳಿದರೆ ಸಂಜನಾ ಎಂಬ ಪದದಲ್ಲಿರುವ ಅಕ್ಷರಗಳನ್ನು ಎಷ್ಟು ವಿಧಗಳಲ್ಲಿ ಜೋಡಿಸಬಹುದು ಅಂತಕ್ಕಂಥದ್ದು. ಸೊ ನೋಡಿ ಇದನ್ನು ಕ್ರಮಯೋಜನೆ ಮತ್ತು ವಿಕಲ್ಪಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ನಿಮ್ಗೆ ಗೊತ್ತಿರ್ಬೋದು NPR ಅಂತ ಏನು ಹೇಳ್ತೀವೋ ಸೊ ಇಲ್ಲಿ N ಫ್ಯಾಕ್ಟೋರಿಯಲ್ ಅಂತ ತೊಗೊಂಡು ನಾವು ಮಾಡಬೇಕಾಗುತ್ತೆ. ಇಲ್ಲಿ ಎಷ್ಟು ಅಕ್ಷರಗಳು ಟೋಟಲ್ ಆಗಿ 2, 4, 6, 7 ಇದೆ. ಸೊ ಅಲ್ಲಿಗೆ 7 ಫ್ಯಾಕ್ಟೋರಿಯಲ್ ಅಂತ ತೊಗೊಂಡ್ರೆ 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಮಾಡಿದಾಗ ನಮಗೆ ಟೋಟಲ್ ಆಗಿ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ 5040 ಬರುತ್ತೆ. ಸೊ ಇಲ್ಲಿ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕಾಗುತ್ತೆ. ನೋಡಿ 3 6 4 24 ಆಗುತ್ತೆ, 6 5 30 ಆಗುತ್ತೆ, ಇಂಟು 7 7 3 21 ಇಂಟು 24 ಇದನ್ನು ಮಲ್ಟಿಪ್ಲೈ ಮಾಡಿದಾಗ 5040 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಅಧಿಕಾರಿಯೊಬ್ಬರು ತಮ್ಮ ಅಧಿಕಾರವನ್ನು ಚಲಾಯಿಸಲು ನಿರ್ಲಕ್ಷ್ಯ ವಹಿಸಿದಾಗ ಅವನು ಅಧಿಕಾರ ಚಲಾಯಿಸುವಂತೆ ಆದೇಶ ನೀಡಲು ಹೈಕೋರ್ಟ್ಗೆ ಸಲ್ಲಿಸಬಹುದಾದ ರಿಟ್ ಯಾವುದು? ಸೊ ಟೋಟಲ್ ಆಗಿ ನಾವು ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಒಟ್ಟು 5 ರಿಟ್ಗಳನ್ನು ನೋಡ್ತೀವಿ. ಮ್ಯಾಂಡಮಸ್, ಪರ್ಶಿಯರಿ, ಕೋವೆನೆಂಟು, ಪ್ರೊಹಿಬಿಷನ್ ಮತ್ತು ಇನ್ನು ಒಂದು 5 ಒಟ್ಟು ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ನಾವು ನೋಡ್ತಾ ಹೋದಾಗೆ ಅಧಿಕಾರಿಯೊಬ್ಬರು ತಮ್ಮ ಅಧಿಕಾರವನ್ನು ಚಲಾಯಿಸಲು ನಿರ್ಲಕ್ಷ್ಯ ವಹಿಸಿದಾಗ ಅವರು ಅಧಿಕಾರ ಚಲಾಯಿಸುವಂತೆ ಆದೇಶವನ್ನು ಹೊರಡಿಸ್ತಕ್ಕಂಥ ಒಂದು ರೀತಿ ಯಾವುದು ಅಂತ ಹೇಳಿದ್ರೆ ಮ್ಯಾಂಡಮಸ್. ಆಪ್ಷನ್ 1 ಮ್ಯಾಂಡಮಸ್.
ಇಲ್ಲಿ ಸರ್ಶಿಯೋರರಿ, ಪ್ರೊಹಿಬಿಷನ್, ಕೋವಲೆಂಟ್ ಮ್ಯಾಂಡಮಸ್ 4 ಕೊಟ್ಟಿದ್ದಾರೆ. ಇಲ್ಲ ನೋಡ್ತಾ ಹೋದಾಗೆ ಆಲ್ರೆಡಿ ತುಂಬ ಸಲ ಈ ಒಂದು ಪ್ರಶ್ನೆ ಅಂತೂ ತುಂಬ ಸಲ ಕೇಳಿದ್ದಾರೆ ಎಕ್ಸಾಮ್ಸಲ್ಲಿ. ಸೊ ಇದನ್ನ ನೋಡ್ತಾ ಹೋಗಿ ಒಟ್ಟು 5 ರೀಟ್ಗಳು ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸೊ ರಾಷ್ಟ್ರಪತಿಯ ಅಧಿಕಾರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿದೆ ಇದು. ಈ ಕೆಳಗಿನಲ್ಲಿ ರಾಷ್ಟ್ರಪತಿಯಿಂದ ನೇಮಕಗೊಳ್ಳುವವರು ಯಾರ್ಯಾರು? ಸೊ ರಾಷ್ಟ್ರಪತಿಯವರು ನೇರವಾಗಿ ಏನು ಆಯ್ಕೆಯನ್ನು ಮಾಡ್ತಾರೋ ಸೊ ಅಂಥವರು ಯಾರನ್ನೆಲ್ಲ ಆಯ್ಕೆ ಮಾಡ್ತಕ್ಕಂಥ ಒಂದು ಅಧಿಕಾರ ರಾಷ್ಟ್ರಪತಿಯವರಿಗೆ ಇರುತ್ತೆ ಅಂತಕ್ಕಂಥದ್ದು. ಹೈಕೋರ್ಟ್ ನ್ಯಾಯಾಧೀಶರನ್ನು ನೇಮಕಾತಿಯನ್ನು ಮಾಡ್ತಕ್ಕಂಥದ್ದು. ಫಸ್ಟ್ ಒನ್ ನೋಡ್ತಾ ಹೋಗಿ. ಹೈಕೋರ್ಟ್ ನ್ಯಾಯಾಧೀಶರನ್ನ ನೇಮಕಾತಿಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಸಹ ಆಯ್ಕೆ ಮಾಡ್ತಕ್ಕಂಥ ಒಂದು ಅಧಿಕಾರ ಇರುತ್ತೆ. ಹಣಕಾಸು ಆಯೋಗದ ಸದಸ್ಯರನ್ನು ಸಹ ಆಯ್ಕೆ ಮಾಡ್ತಕ್ಕಂಥ ಅಧಿಕಾರ ಇದೆ. ಆ್ಯಂಡ್ ಭಾರತ ಮುಖ್ಯ ಚುನಾವಣಾ ಆಯುಕ್ತರು, ಸೊ ಇವರನ್ನು ಆಯ್ಕೆ ಮಾಡ್ತಕ್ಕಂಥ ಅಧಿಕಾರ ರಾಷ್ಟ್ರಪತಿಯವರಿಗೆ ಇದೆ. ಇಲ್ಲಿ ನೋಡಿ ಹಣಕಾಸು ಆಯೋಗದ ಸದಸ್ಯರಿಗೆ ಇರೋದು, ಇಲ್ಲಿ ಅಧ್ಯಕ್ಷರು ಬರೋದಿಲ್ಲ. ಹಣಕಾಸು ಆಯೋಗದ ಸದಸ್ಯರ ನೇಮಕಾತಿಯನ್ನು ಮಾಡ್ತಕ್ಕಂಥ ಅಥವಾ ನೇಮಕವನ್ನು ಮಾಡ್ತಕ್ಕಂಥ ಒಂದು ಅಧಿಕಾರ ರಾಷ್ಟ್ರಪತಿಯವರಿಗೆ ಇರುತ್ತೆ. ಸೊ ಹಾಗೆ ಆನ್ಸರ್ ಆಪ್ಷನ್ ABCD 4 ಬರುತ್ತೆ. ಇದರ ಜೊತೆಗೆ ಈ ಥರ ಏನೇನೆಲ್ಲ ಆಯ್ಕೆ ಮಾಡಬಹುದು ಅಂತ ನೋಡೋದಾದ್ರೆ ನೋಡಿ, ಸೊ ಅವ್ರಿಗೆ ಇರ್ತಕ್ಕಂಥ ಅಧಿಕಾರಗಳು ನೋಡಿ ಇಲ್ಲಿದೆ. ಶಾಸಕಾಂಗಿ ಅಧಿಕಾರಗಳು ಅಂತ ಹೇಳಿದಾಗ ರಾಜ್ಯಸಭೆಗೆ 12 ಜನ ಸದಸ್ಯರ ನಾಮಕರಣ ಮಾಡ್ತಕ್ಕಂಥ ಒಂದು ಅಧಿಕಾರ ಇದೆ. ಸಂಸತ್ತಿನ ಅಧಿವೇಶನವನ್ನು ಮುಂದೂಡ್ತಕ್ಕಂಥ ಒಂದು ಮತ್ತು ವಿಸರಿಸ್ತಕ್ಕಂಥ ಅಧಿಕಾರ ಇದೆ. ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡ್ತಕ್ಕಂಥ ಅಧಿಕಾರ ಇದೆ. 2 ಸದನಗಳ ಜಂಟಿ ಅಧಿವೇಶನವನ್ನು ಕರೀತಕ್ಕಂಥ ಅಧಿಕಾರ ಇದೆ. ಆ್ಯಂಡ್ ಸಂಸತ್ತಿನಿಂದ ಅಂಗೀಕರಿಸುವ ಮಸೂದೆಗಳಿಗೆ ಒಪ್ಪಿಗೆ ನೀಡ್ತಕ್ಕಂಥ ಅಧಿಕಾರ ಇದೆ. ಸುಗ್ರೀವಾಜ್ಞೆ ಹೊರಡಿಸ್ತಕ್ಕಂಥ ಅಧಿಕಾರ ಇದೆ. ಅಂದರೆ ಇಬ್ಬರು ಆಂಗ್ಲೋ ಇಂಡಿಯನರನ್ನು ನಾಮಕರಣವನ್ನು ಮಾಡ್ತಕ್ಕಂಥ ಅಧಿಕಾರ ಅವ್ರಿಗೆ ಮೀನ್ಸ್ ಸೆಲೆಕ್ಷನ್ ಮಾಡ್ತಕ್ಕಂಥ ಅಧಿಕಾರ ಇರುತ್ತೆ. ಅದರ ಜೊತೆಗೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಗಳ ನೇಮಕ ನೋಡಿ ಎಷ್ಟೆಲ್ಲ ಅಧಿಕಾರ ಇದೆ. ಅಟಾರ್ನಿ ಜನರಲು, ರಾಜ್ಯಗಳಿಗೆ ರಾಜ್ಯಪಾಲರ ನೇಮಕಾತಿ, ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಯುಕ್ತರ ನೇಮಕಾತಿ, ಆ್ಯಂಡ್ ನೆಕ್ಸ್ಟ್ ಅಂತಾರಾಜ್ಯ ಮಂಡಳಿ ಅಧ್ಯಕ್ಷರ ಮತ್ತು ಸದಸ್ಯರು, UPSC ಅಧ್ಯಕ್ಷರು, ಅದೇ ಹೇಳಿದ್ವಲ್ಲ ಲೋಕಸೇವಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷ ಸದಸ್ಯರನ್ನು ಆಯ್ಕೆ ಮಾಡ್ತಕ್ಕಂಥದ್ದು, ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಸದಸ್ಯರು, ಆ್ಯಂಡ್ ನೆಕ್ಸ್ಟ್ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ಆ್ಯಂಡ್ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಇರ್ತಕ್ಕಂಥ ನ್ಯಾಯಾಧೀಶರ ನೇಮಕಾತಿ, ಜೈಲು ಶಿಕ್ಷೆಗೆ ಒಳಗಾದವರಿಗೆ ಕ್ಷಮಾದಾನ ನೀಡ್ತಕ್ಕಂಥ ಅಧಿಕಾರ ಇದೆ. ಅಟಾರ್ನಿ ಜನರಲ್ನ ನೇಮಕ ಮಾಡ್ತಕ್ಕಂಥದ್ದು, ಸುಪ್ರೀಂ ಕೋರ್ಟ್ನ ಸಲಹೆಯನ್ನು ಕೇಳ್ತಕ್ಕಂಥ ಅಧಿಕಾರ ಅವರಿಗೆ ಇದೆ. ಅದರ ಜೊತೆಗೆ ಮಹಾಲೆಕ್ಕ ಪರಿಶೋಧಕರು ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಮಹಾಲೆಕ್ಕ ಪರಿಶೋಧಕರು ಮತ್ತು ನಿರೀಕ್ಷಕರನ್ನು ಆಯ್ಕೆ ಮಾಡ್ತಕ್ಕಂಥ ಅಧಿಕಾರ ಅವ್ರಿಗೆ ಇರುತ್ತೆ. ಸೊ ಇಷ್ಟೆಲ್ಲ ಇರ್ತಕ್ಕಂಥದ್ದು ಈ ಒಂದು ರಾಷ್ಟ್ರಪತಿಯವರ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಕೆಳಗಿನಲ್ಲಿ ಲುಕ್ ಈಸ್ಟ್ ಪಾಲಿಸಿಯನ್ನು ಜಾರಿಗೆ ತಂದ ಪ್ರಧಾನಮಂತ್ರಿ ಯಾರು? ನೋಡಿ ಲುಕ್ ಈಸ್ಟ್ ಪಾಲಿಸಿಯನ್ನು ಜಾರಿಗೆ ತಂದಂತಹ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದರೆ, ಸೊ ಇವರು ಅಂತ ಹೇಳಿದರೆ ಆನ್ಸರ್ ಆಪ್ಷನ್ 2 PV ನರಸಿಂಹರಾವ್. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ 18 ಜನರ ಕರಕುಶಲ ಕಾರ್ಮಿಕ ತಂಡವೊಂದು 10 ದಿನಕ್ಕೆ 1857 ಗೊಂಬೆಗಳನ್ನು ಮಾಡುತ್ತಾರೆ. ಹಾಗಾದರೆ 7519 ಗೊಂಬೆಗಳನ್ನು 10 ದಿನಗಳಲ್ಲಿ ಮಾಡಲು ಎಷ್ಟು ಜನರ ಅವಶ್ಯಕತೆ ಇದೆ? ಸೊ ಇದಕ್ಕೆ ನಾನು ಹೇಳಿದಾಗೆ ಏನು ಮಾಡಬೇಕು, ನೀವು ಫಸ್ಟು ಕರೆಕ್ಟಾಗಿ ಇದೇ ಹಾರ್ಡಲ್ಲಿ ಹಾಕ್ಕೊಳ್ಳಿ. ಯಾವುದೇ ಒಂದು ಕೊಟ್ಟರೆ 10 ಜನರು ಒಂದು ಕೆಲಸವನ್ನು 30 ದಿನಗಳಲ್ಲಿ ಮಾಡಿದ್ರೆ ಅಥವಾ 10 ಆ ಥರ ಕ್ವಶನ್ಸ್ ಕೊಟ್ಟರು ಓಕೆ, ಈ ಥರ ಕ್ವಶನ್ಸ್ ಕೊಟ್ಟರು ಓಕೆ. ನೀವು ಫಸ್ಟು ಹಾರ್ಡ್ ಯಾವ ರೀತಿ ಹಾಕೋಬೇಕಂತೇಳಿದ್ರೆ ಫಸ್ಟು ಜನಗಳನ್ನ ಹಾಕ್ಕೊಳ್ಬೇಕು ಇದೇ ಹಾರ್ಡಲ್ಲಿ, ಅದಾದ ನಂತರ ಕೆಲಸವನ್ನು ಹಾಕೋಬೇಕು, ಅದಾದ ನಂತರ ದಿನಗಳನ್ನು ಹಾಕ್ಕೋಬೇಕು. ಓಕೆ, ಸೊ ಈ ಒಂದು ಹಾರ್ಡಲ್ಲೇ ನೀವು ಹಾಕ್ಕೊಳ್ಬೇಕಾಗುತ್ತೆ. ಜನವನ್ನು ಕೊಟ್ಟಿದ್ದಾರೆ ಫಸ್ಟು 18 ಜನ, ಎಷ್ಟು ದಿನ? 10 ದಿನಕ್ಕೆ ಏನು ಕೆಲಸ ಮಾಡ್ತಾರೆ? 1854 ಗೊಂಬೆಗಳನ್ನು ತಯಾರನ್ನು ಮಾಡ್ತಾರೆ. ಕೆಲಸ ಇದು. ಹಾಗಾದರೆ 7519 ಗೊಂಬೆ ಇದು ಕೆಲಸ ಅಲ್ವಾ? 7519 ಕೆಲಸ 10 ದಿನಗಳಲ್ಲಿ ನೋಡಿ, ಸೇಮ್ 10 ದಿನಗಳಲ್ಲಿ ಜನರ ಕೇಳಿದರೆ ಎಷ್ಟು ಜನ ನಾವು ಹಿಕ್ಸ್ ಅಂತ ಹಾಕ್ಕೊಳ್ಳೋಣ, ನಮಗೆ ಗೊತ್ತಿಲ್ಲ ಹೌದಲ್ವಾ? ಸೊ ಇದೇ ಹಾರ್ಡಲ್ಲಿ ಹಾಕೋಬೇಕು ನೀವು. ಜನ, ಕೆಲಸ, ದಿನ ಹಾಕೋಬೇಕು, ಅಥವಾ ಇದನ್ನು ಮಿಕ್ಸ್ ಮಾಡಬಾರ್ದು. ಈ ಕೆಲಸ ಅಥವಾ ಜನ, ದಿನ ಈ ರೀತಿ ಮಿಕ್ಸ್ ಮಾಡಬಾರ್ದು. ಜನ, ಅದಾದ ನಂತರ ಕೆಲಸ, ಅದಾದ ನಂತರ ದಿನಗಳನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ, ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 18 7519 10ನ ಮಲ್ಟಿಪ್ಲೈ ಮಾಡಿ, ಹೆಕ್ಸು 1854 10ನ ಮಲ್ಟಿಪ್ಲೈ ಮಾಡಿ.
ನೋಡಿ ಇವಾಗ ಎಕ್ಸ್ ಈಕ್ವಲ್ಸ್ 18 ಇಂಟು 7519 ಇಂಟು 10 ಡಿವೈಡೆಡ್ ಬೈ 1854 ಇಂಟು 10. ಈ 10 ಕ್ಯಾನ್ಸಲ್ ಆಗಿಬಿಡುತ್ತೆ ಬಿಡಿ, ಹೌದಲ್ವಾ? ಕ್ಯಾನ್ಸಲ್ ಆದಾಗ ನೆಕ್ಸ್ಟ್ ನಿಮ್ಗೆ ಏನು ಬರುತ್ತೆ ನೋಡಿ. ಇವಾಗ ನೋಡಿ, ಈಗ 18ಇಂದ ಡಿವೈಡ್ ಮಾಡ್ತಾ ಹೋಗಿ. 18 1 18, 18 1 18. ಅದಾದ ನಂತರ 18ಇಂದ ನೀವು 54 ಬರೋ ತನಕ ಹೇಳ್ತಾ ಹೋಗಿ. 18 3 54, ಹೌದಾ? ಸೊ ಇದಾದ ನಂತರ ನೀವು ಮಾಡ್ತಾ ಹೋದರೆ ನೋಡಿ, ಇಲ್ಲಿ ಲಾಸ್ಟಲ್ಲಿ ಏನಿದೆ 3 ಇದೆ ನೋಡಿ. 103ನ ಮಗ್ಗಿನ ತೊಗೊಂಡು ನೀವು 6 3 9 4 9 ನೋಡಿ. 3 1 3 3 7 6 3 3 9 3 4 12 3 5 15 3 6 18 3 7 21. ಸೊ ಈ ರೀತಿ ಮಗ್ಗಿ ಹಾಕೊಂಡು ಹೋಗ್ಬೋದು. ಈಗ 103 ಇದೆ. 103 1 103 751 721 ಇದೆ ನೋಡಿ. ಇಲ್ಲಿ ಎಷ್ಟು ಆವರ್ತಿ ಹೋಯ್ತು ನೋಡಿ? 1 2 3 4 5 6 7 ಆವರ್ತಿ ಹೋಗುತ್ತೆ, ಹೌದಾ? 7 ಆವರ್ತಿ ಹೋಗಿ 721 ಆಯಿತು. ಸೊ 51ರಲ್ಲಿ 21 30 ಉಳಿತು. 309 ಆಯಿತು ಮೇಲ್ಗಡೆದು. 309 ಎಷ್ಟು ಆವರ್ತಿ ಹೋಗುತ್ತೆ? 3 ಆವರ್ತಿ ಹೋಗುತ್ತೆ ನೋಡಿ. ಸೊ 73 ಬರುತ್ತೆ. ಆನ್ಸರ್ ಆಪ್ಷನ್ 1. ಸೊ ಇದರೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿ ನಿಮ್ಗೆ ಗೊತ್ತಿರುತ್ತೆ, ಬಟ್ ಇದನ್ನು ಹಾಕೊಳ್ತಕ್ಕಂಥ ಮೆಥಡ್ನ ನೀವು ನೀಟಾಗಿ ನೋಡ್ಕೊಳ್ಬೇಕು. ಇದೇ ಟ್ರಿಕ್ಕು. ಜನ ಹಾಕೋಬೇಕು, ಅದಾದ ನಂತರ ಕೆಲಸ ಏನು ಕೊಡಿದ್ರೆ ಹಾಕೋಬೇಕು, ಅದಾದ ನಂತರ ದಿನಗಳನ್ನು ಹಾಕ್ಕೊಳ್ಬೇಕು. ಅಥವಾ ಇಲ್ಲಿ ಕೇಳ್ತಾರೆ 18 ಜನ ಒಂದು ಕೆಲಸವನ್ನು 20 ದಿನದಲ್ಲಿ ಮಾಡಿದ್ರೆ ಎಷ್ಟು ಜನ ಎಷ್ಟು ಜನ 10 ದಿನಗಳಲ್ಲಿ ಮಾಡಿ ಮುಗಿಸ್ತಾರೆ ಅಂತ ಕೇಳ್ಬೋದು. ಸೊ ಅವಾಗ ಏನು ಹಾಕೋಬೇಕು ನೀವು? ಜನ 18 ಹಾಕೋಬೇಕು, ಕೆಲಸ 1 ಹಾಕ್ಕೊಳ್ಬೇಕು, 20 ದಿನ. ಸೇಮ್ ಎಕ್ಸ್ ಜನ ಹಾಕ್ಕೊಳ್ತೀವಿ, ಅದೇ ಕೆಲಸ ಒಂದು ಕೆಲಸ ಎಷ್ಟು ಜನ 10 ದಿನ, ಹೌದಾ? ಸೊ ಈ ರೀತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕಾಗುತ್ತೆ. ಜನ, ಕೆಲಸ, ದಿನ. ಇನ್ನು ನೆಕ್ಸ್ಟ್ ಮುಂದಿನ ನೋಡ್ತಾ ಹೋಗೋಣ. ನೋಡಿ, ಪ್ರಶ್ನೆ ಹೀಗಿದೆ. ಕವಿತಾ ಒಂದು ಸ್ಥಾನದಿಂದ 2 ಕಿಲೋಮೀಟರ್ ಪಶ್ಚಿಮಕ್ಕೆ ನಡೆದು ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆಯುತ್ತಾಳೆ. ಅವಳು ಪುನಃ ಬಲಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆಯುತ್ತಾಳೆ. ಹಾಗಾದರೆ ಈಗ ಅವಳು ತನ್ನ ಪ್ರಾರಂಭದ ಸ್ಥಳದಿಂದ ಯಾವ ದಿಕ್ಕಿಗಿದ್ದಾಳೆ? ನೋಡಿ, ಒಂದು ಪಾಯಿಂಟ್ ಅಂತ ತಗೊಂಡು ನಾವು ಇದನ್ನೇನಂತೀವಿ? ಪಶ್ಚಿಮ, ಇದು ಪೂರ್ವ, ಹೌದಾ? ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ? ಈ ಒಂದು ಪಾಯಿಂಟಿಂದ ನಿಂತಿದ್ದಾಳೆ 2 ಕಿಲೋಮೀಟರ್ ಪಶ್ಚಿಮಕ್ಕೆ. ಸೊ ಪಶ್ಚಿಮ ಅಂದರೆ ಈ ಕಡೆ ಬಂತು, 2 ಕಿಲೋಮೀಟ್ರ್ ಬರ್ತಾಳೆ ಈ ಒಂದು ಪಾಯಿಂಟಿಂದ. ಪಶ್ಚಿಮಕ್ಕೆ ನಡೆದು ಬಲಕ್ಕೆ ತಿರ್ಕೊಂಡು, ಸೊ ಇಲ್ಲಿಂದ ಬಂದು ಅಂತ ಹೇಳಿದ್ರೆ ಇದು ಎಡ ಆಗುತ್ತೆ, ಇದು ಬಲ ಆಗುತ್ತೆ, ಹೌದಾ? ಬಲಕ್ಕೆ ತಿರುಗಿ 2 ಕಿಲೋಮೀಟರ್ 3 ಕಿಲೋಮೀಟ್ರ್ ಹೋಗ್ತಾಳೆ, 3 ಕಿಲೋಮೀಟ್ರ್. ಅದಾದ ನಂತರ ಅವಳು ಪುನಃ ಬಲಕ್ಕೆ ತಿರುಗಿ, ಸೊ ಇಲ್ಲಿ ಈಗ ಹೋದ್ಲು ಅಂತ ಹೇಳಿದ್ರೆ ಇದು ಬಲ ಆಗುತ್ತೆ, ಹೌದಾ? ಇದು ಎಡ ಆಗುತ್ತೆ, ಇದು ಬಲ ಆಗುತ್ತೆ. ಬಲಕ್ಕೆ ತಿರುಗಿ 4 ಕಿಲೋಮೀಟರ್ ನಡೀತಾಳೆ. ನೋಡಿ, ಇದು 2 ಅಂತ ಹೇಳಿದ್ರೆ ಇದಕ್ಕೆ ಡಬಲ್ ಆಯಿತು 4. ಸೊ ಇಲ್ಲಿಗೆ 2, ಇಲ್ಲಿಗೆ 2, ಹೌದಾ? ಅದಾದ ನಂತರ ನಡೆಯುತ್ತಾಳೆ. ಹಾಗಾದರೆ ಈಗ ಅವಳು ತನ್ನ ಪ್ರಾರಂಭದ ಸ್ಥಳದಿಂದ ಯಾವ ದಿಕ್ಕಿಗಿದ್ದಾಳೆ? ನೋಡಿ, ಇಲ್ಲಿ ಇದ್ಲು, ಸೊ ಇದು ಉತ್ತರ ಆಯಿತು, ಇದು ದಕ್ಷಿಣ ಬರುತ್ತೆ. ನೋಡಿ, ಈಗ ಹಿಂಗೆ ನಾವು ತಗೊಂಡ್ರೆ ಈ ದಿಕ್ಕಲ್ಲಿ ಅವಳಿದ್ದಾಳೆ, ಹೌದಾ? ಇದು ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಸೊ ಅಲ್ಲಿಗೆ ಆನ್ಸರು ಆಪ್ಷನ್ 3 ಈಶಾನ್ಯ ಆಗುತ್ತೆ. ನೆಕ್ಸ್ಟು, ರಾಮು ಒಬ್ಬ ಮಹಿಳೆಯನ್ನು ತನ್ನ ಸ್ನೇಹಿತನಿಗೆ ತೋರಿಸುತ್ತಾ ಆಕೆ ನನ್ನ ತಂದೆಯ ಹಿರಿಯ ಮಗನ ಕಿರಿಯ ಮಗಳಿನ ತಾಯಿ ಎಂದನು. ಹಾಗಾದರೆ ಆಕೆ ರಾಮುವಿಗೆ ಏನಾಗೋಳು? ಸೊ ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಥರ ಪ್ರಶ್ನೆ ಕೊಟ್ಟರೆ ನೀವು ನಿಮ್ಮ ಸಂಬಂಧಗಳಿಗೆ ಹೋಲಿಸ್ಕೊಂಡಾಗ ಅವ್ರು ಏನಾಗ್ತಾರೆ ಅಂತ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ಸ್ಗಳು ಶುರುವಾಗುತ್ತೆ. ಹಾಗಾಗಿ ನೀವು ನಿಮ್ಮ ಸಂಬಂಧಕ್ಕೆ ಹೋಲಿಸ್ಕೊಳ್ತಾ ಹೋಗಿ. ಸೊ ತಂದೆ ಅಂತ ಕೊಟ್ಟಾಗ ನೀವು ಅಪ್ಪನ ನೆನೆಸ್ಕೊಳ್ಳಿ, ಅವ್ರ ತಮ್ಮ ಅಂತ ಹೇಳಿ ನಿಮ್ಮ ಚಿಕ್ಕಪ್ಪನ ನೆನೆಸ್ಕೊಳ್ಳಿ. ಆವಾಗ ನೆನೆಸ್ಕೊಂಡಾಗ ಅವರ ಒಂದು ಚಿಕ್ಕ ಮಗಳು ಅಂದಾಗ ಹತ್ತಿರ ನಿಮಗೆ ತಂಗಿ ಆಗ್ತಾಳೆ, ಹೌದಲ್ವಾ? ಸೊ ಆ ರೀತಿ ನೀವು ನಿಮ್ಮ ಸಂಬಂಧಗಳನ್ನು ನೀವು ನೋಡ್ತಾ ಹೋಗಿ, ಅವರ ಹೆಸರುಗಳನ್ನ ತಗೊಳ್ತಾ ಹೋಗಿ. ನೋಡಿ, ತೋರಿಸುತ್ತಾ ಹೇಳ್ತಾನೆ, ಆಕೆ ನನ್ನ ತಂದೆಯ, ನೋಡಿ ತಂದೆಯ ಹಿರಿಯ ಮಗ. ಸೊ ಹಿರಿಯ ಮಗ ಏನಾಗ್ತಾನೆ ಅಲ್ಲಿಗೆ? ಹಿರಿಯ ಮಗ ಅಂತ ಹೇಳಿದ್ರೆ ಇವ್ರಿಗೆ ಇರ್ತಕ್ಕಂಥ ರಾಮುಗೆ ಏನಾಗಬೇಕು? ಹಿರಿಯ ಮಗ ಅಂತ ಹೇಳಿದ್ರೆ ಅಣ್ಣ ಆಗಬೇಕು, ಹೌದಾ? ಅಣ್ಣ ಆಗಬೇಕು. ಹಿರಿಯ ಮಗನ ಕಿರಿಯ ಮಗಳಿನ ಅಂತ ಅಂದರೆ ಅಣ್ಣನ ಮಗಳು, ಅಲ್ಲಿಗೆ ಅಣ್ಣನ ಮಗಳಾದ್ಲು, ಅಣ್ಣನ ಕಿರಿಯ ಮಗಳು, ಹೌದಾ? ಸೊ ಕಿರಿಯನ ಮಗಳೇನಾಗ ರಾಮುಗೂ ಸಹ ಅಷ್ಟೇ ಮಗಳಾಗ್ತಾಳೆ. ಮಗಳಿನ
ತಾಯಿ ಅಂತ ಹೇಳಿದ್ರೆ, ಸೊ ಅಣ್ಣಂಗೆ ಹೆಂಡತಿ ಆದ್ಲು, ರಾಮುಗೆ ಏನಾಗ್ತಾರೆ ಅಲ್ಲಿಗೆ ಹತ್ತಿಗೆ ಆಗ್ತಾರೆ, ಹೌದಾ, ಹತ್ತಿಗೆ. ಸೊ ಈ ರೀತಿ ತಗೊಳ್ಬೇಕು. ತಂದೆಯ ಹಿರಿಯ ಮಗ ಏನಾಗ್ತಾನೆ, ರಾಮುಗೆ ಹಣ್ಣು ಆಗ್ತಾರೆ. ಹಣ್ಣನ ಮಗಳು ಏನಾಗ್ತಾಳೆ, ಅವಳಿಗೂ ರಾಮನಿಗೂ ಮಗಳೇ ಆಗ್ತಾಳೆ. ಸೊ ಅವರ ಅಮ್ಮ ಅಂತ ಹೇಳಿದಾಗ, ತಾಯಿ ಅಂತ ಹೇಳಿದಾಗ ಏನಾಯಿತು, ಅಲ್ಲಿಗೆ ಅಣ್ಣನ ಹೆಂಡತಿ ಅತ್ತಿಗೆ ಆಗ್ತಾರೆ. ಸೊ ನಿಮ್ಮ ಒಂದು ರಿಲೇಷನ್ಗೆ ನೀವು ಅರ್ಥ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಬಂದು DGNGEO JCP MAQ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ. ಸೊ ನೋಡಿ ಇಲ್ಲಿ ಡಿ ಕೊಟ್ಟಿದ್ದಾರೆ, ಡಿ ಆದಮೇಲೆ ಏನು ಬರಬೇಕು, ಇ ಬರಬೇಕು, ಇ ಇಲ್ಲ, ಎಫ್ ಇಲ್ಲ, ಎರಡು ಮಿಸ್ಸು. DEFG HIJ ಕೊಟ್ಟಿದ್ದಾರೆ, KLM ಕೊಟ್ಟಿದ್ದಾರೆ, NOP ಬರಬೇಕು. ಸೊ ಪಿ ಎಲ್ಲಿದೆ, ಇಲ್ಲಿದೆ ನೋಡಿ. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನೋಡಿ, ಸರಣಿಯನ್ನು ಪೂರ್ಣಗೊಳಿಸಿ. ನಾನು ಹೇಳಿದಾಗೆ ಈ ಥರದ ಕೊಟ್ಟರೆ ನಿಮಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಫಸ್ಟ್ ಕೌಂಟ್ ಮಾಡ್ಕೊಳ್ಳಿ. 1 2 3 4 5 6 7 8 9 10 ಅನ್ನೋದು 12 ಕೊಟ್ಟಿದ್ದಾರೆ. ಸೊ 12 ಕೊಟ್ಟಿದ್ದಾರೆ ಅಂತೇಳಿ ನೀವು 6 × 2 ಅಥವಾ 6ಕ್ಕೆ ಡಿವೈಡ್ ಮಾಡ್ಕೋಬೇಕು, ಅಥವಾ 3 ಅಥವಾ 4ಕ್ಕೆ ಡಿವೈಡನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ನೀವೇನು ಮಾಡಬೇಕಾಗುತ್ತೆ, 4 ಏನು ಕೊಟ್ಟಿರ್ತಾರೋ 4 ಸಹ ನೀವು ಇಲ್ಲಿ ಫಿಲ್ ಮಾಡಲೇಬೇಕಾಗುತ್ತೆ. ಸೊ ಈ ರೀತಿ ನೀವು ಫಿಲ್ಲನ್ನು ಮಾಡಿಕೊಂಡು ಅದಾದ ನಂತರ ನೀವು ಕರೆಕ್ಟಾಗಿ ಇದೆಯಾ ತಪ್ಪಿದೆಯಾ ಅಂತ ನೀವು ನೋಡ್ಕೊಳ್ಬೇಕಾಗುತ್ತೆ. ನೋಡಿ BA BBA. ಸೊ ಈ ರೀತಿ ನೀವು ಮಾಡ್ಕೊಂಡಾಗ 4 ಮಾಡ್ಕೊಂಡಾಗ ಅಲ್ಲಿ ಕರೆಕ್ಟಾಗಿ ನೀವು ಫಿಲ್ ಮಾಡಿದಾಗ ಸರಿಯಾಗಿ ಯಾವುದು ಆರ್ಡರ್ ವೈಸಲ್ಲಿದೆ ಅಂತ ಗೊತ್ತಾಗುತ್ತೆ. ನಾನು ಫಸ್ಟ್ ಒಂದು ಮಾಡ್ತಾ ಹೋಗಿ. ಎ ಕೊಟ್ಟಿದ್ದಾರೆ, A B A. ನೋಡಿ ಈಗ 6ಕ್ಕೆ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿದಾಗ 2 4 6 ಹೌದಲ್ವಾ. ನೋಡಿ BAA BBA ABBA AB ಅಂತ ಕೊಟ್ಟಿದ್ದಾರೆ 4ಕ್ಕೆ ಮಾಡ್ಕೊಂಡಾಗ. ಅದೇ ರೀತಿ ನೀವು 4 ನೋಡಿ ಈ ರೀತಿ ತೊಗೊಳ್ತೀವಿ, 4ಕ್ಕೆ ತೊಗೊಳ್ತೀವಿ ಅಂತ ಹೇಳಿದ್ರೆ ನೋಡಿ BAAB BAAB BAAB. ಅದು 6ಕ್ಕಾದ್ರೂ ಆಗ್ಬೋದು ಮ್ಯಾಚು, ಅಥವಾ 4ಕ್ಕಾದ್ರೂ ಆಗ್ಬೋದು, ಅಥವಾ 3ಕ್ಕಾದ್ರೂ ಆಗ್ಬೋದು. ABC 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 ಅಂತಾನೆ ಬರ್ಬೋದು, ಅಥವಾ BAB BAB BAB, ಅಥವಾ B ಮಧ್ಯ ಬರ್ಬೋದು ABA. ಸೊ ಈ ರೀತಿ ಬರ್ಬೋದು. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ನೋಡಿ BAAB BAAB BAB ಫಸ್ಟ್ ಒಂದೇ ಸರಿ ಇದೆ. ಈ ರೀತಿ ನೀವು 4 ಹಾಕ್ಕೊಂಡು ನೀವು ಮ್ಯಾಚನ್ನು ಮಾಡಿಕೊಂಡು ನಿಮ್ಗೆ ಆರಾಮಾಗಿ ಆನ್ಸರ್ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಗಡಿಯಾರವೊಂದರಲ್ಲಿ 3 ಗಂಟೆಯಾದಾಗ ನಿಮಿಷದ ಮುಳ್ಳು ಈಶಾನ್ಯ ದಿಕ್ಕನ್ನು ಪ್ರತಿನಿಧಿಸಿದರೆ ಗಂಟೆಯ ಮುಳ್ಳು ಯಾವ ದಿಕ್ಕನ್ನು ಪ್ರತಿನಿಧಿಸುತ್ತದೆ? ನೋಡಿ, ಗಡಿಯಾರವೊಂದರಲ್ಲಿ ನಾವು ಗಡಿಯಾರವನ್ನು ತಗೊಳ್ತೀವಿ ಅಂತ ಹೇಳಿದರೆ ಏನಿರುತ್ತೆ, ಸಿಂಪಲ್ ಹಾಕೊಳ್ಳೋಣ. 12 3 6 9 ಹೌದಾ. ಇಲ್ಲೇನು ಕೊಟ್ಟಿದ್ದಾರೆ, 3 ಗಂಟೆ ಆದಾಗ. 3 ಗಂಟೆ ಯಾವಾಗ ಆಗುತ್ತೆ, ದೊಡ್ಡ ಮುಳ್ಳು ಇಲ್ಲಿರುತ್ತೆ, ಚಿಕ್ಕ ಮುಳ್ಳು ಇಲ್ಲಿ ಬರುತ್ತೆ, ಹೌದಾ. 3 ಗಂಟೆ ಆದಾಗ ನಿಮಿಷದ ಮುಳ್ಳು ಈಶಾನ್ಯ ದಿಕ್ಕನ್ನು ಪ್ರತಿನಿಧಿಸಿದರೆ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಏನು ಕೊಟ್ಟವ್ರೆ, 3 ಗಂಟೆ ಆದಾಗ ನಿಮಿಷದ ಮುಳ್ಳು ಈಶಾನ್ಯ. ಸೊ ನಮಗೆ ಇಲ್ಲಿ ಗೊತ್ತಿದೆ ಯಾವುದ್ಯಾವುದು, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಸೊ ಈ ಪಾಯಿಂಟ್ಗೆ 3 ಗಂಟೆ ಅಂತ ತೋರಿಸಿದ್ದಾರೆ. ಅಂದರೆ ಗಡಿಯಾರನ ತಿರುಗಿಸಿ ಸ್ವಲ್ಪ. ಈ ಗಡಿಯಾರ ಏನಿದೆಯೋ ಇದರ ಮುಂದಕ್ಕೆ ತಿರುಗಿಸಿದಾಗ ಏನಾಗುತ್ತೆ, ಅದು ಈಶಾನ್ಯ ದಿಕ್ಕು ಈ ರೀತಿ ಬರುತ್ತೆ, ಹೌದಾ. ಇದು 3 ಬರುತ್ತೆ, ಇದು 12 ಬರುತ್ತೆ, ಆ್ಯಂಡ್ ಇದಾದ ನಂತರ ಇದು 9 ಬರುತ್ತೆ, ಇದು 6 ಬರುತ್ತೆ, 6. ಸೊ ಇದು ಈಶಾನ್ಯ ದಿಕ್ಕಿಗೆ 3 ಗಂಟೆ ಈ ರೀತಿ ಬಂದಾಗ ನಮ್ಗೆ ಏನಾಗುತ್ತೆ ನೋಡಿ, ಗಂಟೆ ಆದಾಗ ನಿಮಿಷದ ಮುಳ್ಳು, ಹೌದಾ. ನಿಮಿಷದ ಮುಳ್ಳು ಇಲ್ಲಿ ಬರುತ್ತಾ ನೋಡಿ, ನಿಮಿಷದ ಮುಳ್ಳು ಈಶಾನ್ಯ ದಿಕ್ಕಿಗೆ ಬಂದೈತೆ ನೋಡಿ. ಆನೆ ವಾಯು ಹಿಡಿದಿದೆ, ಈಶಾನ್ಯ ದಿಕ್ಕಿಗೆ ನಿಮಿಷದ ಮುಳ್ಳು ಬಂದರೆ ಇಲ್ಲಿ ಗಂಟೆಯ ಮುಳ್ಳು ಯಾವುದನ್ನು ಪ್ರತಿನಿಧಿಸುತ್ತದೆ, ಆಗ್ನೇಯ, ಹೌದಾ. ಸರಿ ಅಲ್ವಾ. ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಸೊ ಇಲ್ಲಿ ಗಂಟೆಯ ಮುಳ್ಳು ಆಗ್ನೇಯ, ಇದು ಬಂದು ಈಶಾನ್ಯದಲ್ಲಿ ಇದೆ. ಸೊ ಆನ್ಸರು ಯಾವುದು ಎಸ್. ಆನ್ಸರ್ ಬಂದು ಆಪ್ಷನ್ 3 ಆಗ್ನೇಯ ದಿಕ್ಕು. ಈ ಒಂದು ಪಾಯಿಂಟ್ ಬಂದು ಆಗ್ನೇಯ ಗಂಟೆಯ ಮುಳ್ಳು ಪ್ರತಿನಿಧಿಸ್ತಕ್ಕಂಥದ್ದು. ಮತ್ತೊಂದು ಪ್ರಶ್ನೆ ನೋಡ್ತಾ ಹೋಗೋಣ. ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಅತ್ಯಂತ ಚಿಕ್ಕ ಕುಟುಂಬದಲ್ಲಿರುವ ಸದಸ್ಯರ ವಿವರಗಳು ಹೀಗಿವೆ. ಒಬ್ಬ ಅಜ್ಜ, ಒಬ್ಬಳು ಅಜ್ಜಿ, 2 ತಂದೆಯರು, 2 ತಾಯಿಯರು, 4 ಮಕ್ಕಳು, 3 ಮೊಮ್ಮಕ್ಕಳು, ಒಬ್ಬ ಸಹೋದರ, 2 ಸಹೋದರಿಯರು, 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು, ಒಬ್ಬ ಮಾವ, ಒಬ್ಬಳು ಅತ್ತೆ ಮತ್ತು ಒಬ್ಬಳು ಸೊಸೆ. ಆ ಚಿಕ್ಕ ಕುಟುಂಬದಲ್ಲಿ ಇರುವ ಕನಿಷ್ಠ ಸಂಖ್ಯೆಯ ಜನರು ಎಷ್ಟು?
ಸೊ ತುಂಬ ಇದಾಗಿದೆ, ಲೆಂತಿ ಇದೆ ಕ್ವಶನ್ನು. ಬಟ್ ಇಲ್ಲಿ ನಮಗೆ ಟೋಟಲಾಗಿ ಬರ್ತಕ್ಕಂಥ ಜನಸಂಖ್ಯೆ ಎಷ್ಟು ನೋಡಿ. ಒಬ್ಬ ಅಜ್ಜ ಅಂತ ಕೊಟ್ಟಿದ್ದಾರೆ, ಒಬ್ಬ ಅಜ್ಜ, ಓಕೆ. ಒಬ್ಬರು ಅಜ್ಜಿ, ಅದು ಓಕೆ, ಇಬ್ಬರಾದರು, ಹೌದಾ. ಅದಾದ ನಂತರ ಇಬ್ಬರು ತಂದೆಯರು ಅಂತ ಕೊಟ್ಟಿದ್ದಾರೆ. ತಂದೆಯರು ನೋಡಿ, ಈಗ ನಾನು ಒಬ್ಬರು ತಂದೆ ತಗೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅಜ್ಜನೂ ಒಬ್ಬರು ಆಲ್ರೆಡಿ ತಂದೆ ಆಗಿರ್ತಾರೆ, ಹೌದಾ. ಅಜ್ಜ ಅಂತಕ್ಕಂಥವ್ರು ತಂದೆ ಆಗಿರ್ತಾರೆ, ಹಾಗಾಗಿ ಒಬ್ಬರು ತಂದೆನ ತಗೊಳ್ತೀನಿ. ಇಬ್ಬರು ತಾಯಿಯಂದಿರು ನೋಡಿ, ಅಜ್ಜಿ ಒಬ್ಬರು ತಾಯಿ, ಇನ್ನೊಬ್ಬರು ತಾಯಿ ಬಂದರು. ತಾಯಿ ತಗೊಳ್ಳೋಣ, ಅವ್ರು ಯಾರು ಅಂತ ಆಮೇಲೆ ಮುಂದೆ ನೋಡೋಣ. ಅಲ್ಲಿಗೆ 4 ಜನ ಆದರು. 4 ಮಕ್ಕಳು ಅಂತ ಕೊಟ್ಟಿದ್ದಾರೆ. 4 ಮಕ್ಕಳು ನೋಡಿ, ಇವರಿಬ್ಬರಿಗೆ ಏನಿದಾರೋ ಇವ್ರಿಗೆ 3 ಜನ ಮಕ್ಕಳನ್ನು ತಗೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ಈ ಅಜ್ಜನಿಗೆ ತಂದೆ ಅಂತಕ್ಕಂಥವ್ರು ಒಬ್ಬರು ಮಗನೇ ಆಗಿರ್ತಾರೆ, ಅರ್ಥ ಮಾಡ್ಕೊಳ್ಳಿ. ಇವ್ರಿಗೆ 3 ಜನ ಮಕ್ಕಳು ಅಂತ ಹೇಳಿದರೆ ಈ ತಂದೆ ಅಂತಕ್ಕಂಥವ್ರು ಏನಿದೆಯೋ ಇವರು ಅಜ್ಜನಿಗೆ ಮಗ ಆಗಿರ್ತಾರೆ. ಅಲ್ಲಿಗೆ ಟೋಟಲ್ ಆಗಿ ಇವರೊಬ್ಬರು ಮಗ ಆ್ಯಂಡ್ ನೆಕ್ಸ್ಟ್ ಇವ್ರಿಗೆ 3 ಜನ ಮಕ್ಕಳು, ಒಟ್ಟು 4 ಜನ ಮಕ್ಕಳು ಬಂದರು, ಹೌದಾ. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ, 3 ಮೊಮ್ಮಕ್ಕಳು ನೋಡಿ. ಅಜ್ಜನಿಗೆ 3 ಮೊಮ್ಮಕ್ಕಳು, ಇವರೇ ತಗೊಳ್ಳೋಣ. ಇವ್ರು 3 ಜನ ಮಕ್ಕಳಾದರೂ ಇವ್ರಿಗೆ 3 ಜನ ಮೊಮ್ಮಕ್ಕಳಾದ್ರು, ಅದೇ ಸೇಮ್ ವ್ಯಕ್ತಿನೇ. 3 ಜನ ವ್ಯಕ್ತಿ ಏನಿದಾರೋ ಅವರೇನೆ 3 ಜನ ತಂದೆಗೆ ಮಕ್ಕಳಾಗ್ತಾರೆ, ಅಜ್ಜ ಅಜ್ಜಿಗೆ ಮೊಮ್ಮಕ್ಕಳಾಗ್ತಾರೆ. ಆ್ಯಂಡ್ ನೆಕ್ಸ್ಟು ಒಬ್ಬ ಸಹೋದರ. ಸಹೋದರ ಅಂದರೆ 3 ಜನ ಮಕ್ಕಳಿದಾರಲ್ಲ, ಇದರಲ್ಲಿ ಒಬ್ಬ ಸಹೋದರ ಇದರಲ್ಲೇ ಇನ್ಕ್ಲೂಡ್ ಆಗ್ತಾರೆ. ಇಬ್ಬರು ಸಹೋದರಿಯರು, ಇವ್ರು 3 ಜನದಲ್ಲೇ ಒಬ್ಬ ಮಗ, ಇಬ್ಬರು ಹೆಣ್ಮಕ್ಳು. ಅಲ್ಲಿಗೆ ಇಬ್ಬರು ಗಂಡು ಮಕ್ಕಳು. ಇಬ್ಬರು ಗಂಡು ಮಕ್ಕಳು ಅಂತ ಅಂದರೆ ಇಲ್ಲಾಯ್ತು ನೋಡಿ, ಇಲ್ಲಿ ತಂದೆ ಅಂತಕ್ಕಂಥವ್ರು ಒಬ್ಬ ಗಂಡು ಮಗ, ಇಲ್ಲಿ ಒಬ್ಬ ಗಂಡು ಮಗ, ಅರ್ಥ ಮಾಡ್ಕೊಳ್ಳಿ. ಒಬ್ಬ ಸಹೋದರ ಅಂತ ಏನು ಕೊಟ್ಟಿದ್ದಾರೋ ಈ ಸಹೋದರದಲ್ಲೇ ಒಬ್ಬ ಮಗ ಆದ. ಇಲ್ಲಿ ತಂದೆಗೆ ಈ ಅಜ್ಜನಿಗೆ ಇವ್ರ ತಂದೆನೂ ಸಹ ಅಂತ ಹೇಳಿದಾಗ ಇಲ್ಲೊಬ್ಬರು ಮಗ ಆದರು, ಅಲ್ಲಿಗೆ ಇಬ್ಬರು ಗಂಡು ಮಕ್ಕಳಾದರು. ಆ್ಯಂಡ್ ನೆಕ್ಸ್ಟ್ ಇಬ್ಬರು ಹೆಣ್ಣು ಮಕ್ಕಳು, ಇಲ್ಲಿ ಆಲ್ರೆಡಿ ಹೇಳಿದಾಗ ಇಬ್ಬರು ಹೆಣ್ಮಕ್ಳು, ಇಬ್ಬರು ಸಹೋದರಿಯರು ಅಂತ ಹೇಳಿದ್ವಲ್ಲ, ಇಬ್ಬರು ಹೆಣ್ಮಕ್ಳಾದರು. ಟೋಟಲ್ ಆಗಿ ಇವ್ರು 3 ಜನ ಇಲ್ಲೇ ಬರ್ತಾರೆ, ಮಕ್ಕಳು ಲಿಸ್ಟಲ್ಲೇ ಬರ್ತಾರೆ. ಆ್ಯಂಡ್ ನೆಕ್ಸ್ಟು ಇಬ್ಬರು ಹೆಣ್ಮಕ್ಳಾದರೂ ಒಬ್ಬ ಮಾವ ಅಂದರೆ ಇವ್ರ ಮಾವ ಆಗ್ತಾರೆ, ಹೌದಾ. ಈ ಅತ್ತೆಗೆ ಇಲ್ಲಿ ತಾಯಿ ಇದ್ದಾರಲ್ಲ, ಇವ್ರ ತಂದೆ ಮತ್ತು ತಾಯಿ ಅಂತ ಹೇಳಿದ್ನಲ್ಲ, ಇವರು ಮಾವ ಆಗ್ತಾರೆ. ಅತ್ತೆ ಇವರೇ ಆಗ್ತಾರೆ, ಅಜ್ಜಿ ಅತ್ತೆ ಆಗ್ತಾರೆ. ಒಬ್ಳು ಸೊಸೆ ಅಂತ ಹೇಳಿದಾಗ ತಾಯಿ ಸೊಸೆ ಆಗ್ತಾಳೆ ಅಜ್ಜಿಗೆ, ಹೌದಾ. ಸೊ ಇಲ್ಲಿ ಏನಾಗ್ತಾರೆ, ಒಬ್ಬ ಅಜ್ಜಿ ಬರ್ತಾರೆ, ಒಬ್ಬ ಅಜ್ಜ ಬರ್ತಾರೆ, ಒಬ್ಬ ತಂದೆ ಬರ್ತಾರೆ, ಒಬ್ಬರು ತಾಯಿ ಬರ್ತಾರೆ, 3 ಜನ ಮಕ್ಕಳು ಬರ್ತಾರೆ. ಒಟ್ಟು 3, 4, 5, 6, 7 ಟೋಟಲ್ ಆಗಿ ಬರ್ತಕ್ಕಂಥ 7 ಜನ ವ್ಯಕ್ತಿಗಳು. 7 ಜನ ವ್ಯಕ್ತಿಗಳೇ ಅಷ್ಟು ಸಂಬಂಧಗಳನ್ನು ಅಲ್ಲಿ ಹೊಂದಿರ್ತಕ್ಕಂಥದ್ದು. ಈಗ ಅಜ್ಜ ಅಂದಾಗ ನಾನು ಆಲ್ರೆಡಿ ಹೇಳಿದಾಗೆ ಅಜ್ಜ ಅಂತಕ್ಕಂಥವ್ರು ಏನಾಗಿರ್ತಾರೆ, ಅಜ್ಜನೂ ಆಗಿರ್ತಾರೆ, ಮೊಮ್ಮಕ್ಕಳಿಗೆ ಮಗನಿಗೆ ತಂದೆನೂ ಆಗಿರ್ತಾರೆ, ಹೌದಾ. ತಂದೆ ಪ್ಲೇಸ್ ಬರುತ್ತೆ, ಅಜ್ಜನ ಪ್ಲೇಸ್ ಬರುತ್ತೆ, ಮಾವನ ಪ್ಲೇಸ್ ಬರುತ್ತೆ, 3 ಪ್ಲೇಸ್ ಇರುತ್ತೆ ಹೋಯ್ತು. ಅಜ್ಜಿಯಿಂದಾಗಲೂ ಅಷ್ಟೇ ಒಬ್ಬರು ತಾಯಿ ಆಗ್ತಾರೆ, ಅತ್ತೆ ಪ್ಲೇಸಿಗೆ ಬರ್ತಾರೆ. ಆ್ಯಂಡ್ ಮೊಮ್ಮಕ್ಕಳು ಅಂತ ಹೇಳಿದಾಗ ಮೊಮ್ಮಕ್ಕಳಿಗೆ ಅಜ್ಜಿ ಆಗ್ತಾರೆ, ಹೌದಾ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಅಜ್ಜ 1, ಅಜ್ಜಿ 2, ತಂದೆ 1, ತಾಯಿ 1, 4 ಜನ ಆದರೂ 3 ಜನ ಮಕ್ಕಳು, ಒಟ್ಟು 7 ಜನ ವ್ಯಕ್ತಿಗಳು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋಗೋಣ. 110 km/h ವೇಗದಲ್ಲಿ ಚಲಿಸುತ್ತಿರುವ ರೈಲೊಂದು ಹಳಿಯ ಪಕ್ಕದಲ್ಲಿರುವ ಕಂಬವನ್ನು ದಾಟಲು 2 ನಿಮಿಷಗಳು ತೆಗೆದುಕೊಂಡರೆ ಹಾಗಾದರೆ ಆ ರೈಲಿನ ಉದ್ದ ಎಷ್ಟು ಅಂತ ಕೇಳಿದರೆ, ಫಸ್ಟ್ ನಾವು ನೋಡಬೇಕಾದ್ರೆ ಮೇನ್ ಪಾಯಿಂಟ್ ಅಂತ ಹೇಳಿದ್ರೆ ಕೊಟ್ಟಿರ್ತಕ್ಕಂಥದ್ದೆಲ್ಲ ಮೀಟರ್/ಸೆಕೆಂಡ ಅಥವಾ km/h ಕೊಟ್ಟಿದ್ದಾರೆ ನೋಡಬೇಕು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ರೈಲಿನ ಉದ್ದವನ್ನು km/h ಕೊಟ್ಟಿದ್ದಾರೆ, ವೇಗನ km/h ಕೊಟ್ಟಿದ್ದಾರೆ, ಆದರೆ ನಿಮಿಷ ಟೈಮನ್ನು ನಿಮಿಷದಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕು. ಓಕೆ, ಈಗ ನಾವು ಕಂಡುಹಿಡಿಬೇಕಂತ ಹೇಳಿದ್ರೆ ರೈಲಿನ ಉದ್ದ ಡಿನ ಕಂಡುಹಿಡಿಬೇಕು, ಹೌದಾ. v = d/t, ಡಿ ಕಂಡುಹಿಡಿಬೇಕು v × t. v ಕೊಟ್ಟಿದ್ದಾರೆ ಎಷ್ಟು, 110. ವೇಗ ಇಂಟು ಟಿ ಕೊಟ್ಟಿದ್ದಾರೆ 2 ನಿಮಿಷವನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಈಗ ಇದನ್ನು ಗಂಟೆಗೆ ಕನ್ವರ್ಟ್ ಮಾಡಬೇಕು, ಹೌದಾ. 60 ನಿಮಿಷದಿಂದ ನಾವು ಡಿವೈಡ್ ಮಾಡಿದ್ರೆ ಅದು ಗಂಟೆ ಕನ್ವರ್ಟ್ ಆಗುತ್ತೆ. ಸೊ 1 ಕ್ಯಾನ್ಸಲ್ ಆಯಿತು, 2 1 2 3 6 ಆಯಿತು, 11/3. ಇವಾಗ ಡಿವೈಡ್ ಮಾಡ್ತಾ ಹೋಗಿ 3ರಿಂದ ಡಿವೈಡ್ ಮಾಡಿದಾಗ 3 3 9 ಆಯಿತು. ಸೊ 9 2 ಉಳಿತು, 2 6 ಸಾರಿ 2 8 10 ಓಕೆ ಸಾರಿ 3 20 ಇದೆ, 3 6 18, ಹೌದಾ. ಸೊ ಅಲ್ಲಿಗೆ 3.6 ಕಿಲೋಮೀಟರ್, ಆಪ್ಷನ್ 2 ಆಗಿರುತ್ತೆ. ಈ ರೀತಿ ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ,
SOPQRST ಅಂತಕ್ಕಂಥ 6 ಜನ ಸ್ನೇಹಿತರು ಒಂದು ಬೆಂಚಿನ ಮೇಲೆ ಒಬ್ಬರ ಪಕ್ಕ ಒಬ್ಬರಂತೆ ಕುಳಿತಿದ್ದಾರೆ. ಓಕೆ, ಒಬ್ಬರು ಪಕ್ಕ ಒಬ್ಬರು ಕೂತಿದ್ದಾರೆ. QRS ಮತ್ತು TS ಇದನ್ನು ನಾವೇನು ಮಾಡಬೇಕಂತ ಹೇಳಿದ್ರೆ ಈ ಥರ ಕಾಲಮನ್ನು ಹಾಕ್ಕೊಳ್ಬೇಕಾಗುತ್ತೆ. ಎಷ್ಟು ಒಟ್ಟು 6 ಕಾಲಮ್ಗಳು ನೋಡಿ. ಈ ಥರ ಕಾಲಮನ್ನು ಹಾಕ್ಕೊಂಡು ನೀವು ಆನ್ಸರ್ನ ಮಾಡಬೇಕು. ಸೊ ಈ ರೀತಿ P Q R S T U ಹೌದಾ? ಸೊ ಈ ರೀತಿ ಹಾಕ್ಕೊಳ್ಬೇಕಾದ್ರೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಕಪ್ಪು ಶೂ ಮತ್ತು ಬಿಳಿ ಶೂ, ಕಪ್ಪು ಬಿಳಿ. ಅದಾದ ನಂತರ ಯುವಕರು, ಉಳಿದವರು ವೃದ್ಧರು, ಯುವಕರು ವೃದ್ಧರು. ಅದಾದ ನಂತರ ಕನ್ನಡಕವನ್ನು ಹಾಕಿದ್ದಾರೆ, ಕನ್ನಡಕವನ್ನು ಹಾಕಿಲ್ಲ. ಓಕೆ, ಸೊ ಓಕೆ ಧರಿಸಿಲ್ಲ. ಈಗ ಏನು ಮಾಡೋಣ? ಇದು ಕಪ್ಪು ಅಂತ ಅಂದ್ಕೊಳ್ಳಿ, ಯಾಕಂದರೆ ಕೆಳಗಡೆ ಕನ್ನಡಕ ಅಂತ ಕೊಟ್ಟಿದ್ದೀವಿ. ಓಕೆ, ಸೊ ನೋಡಿ ಇಲ್ಲಿ QRS ಮತ್ತು T ಕಪ್ಪು ಶೂಗಳನ್ನು ಹಾಕಿದ್ದಾರೆ. QRST ಕಪ್ಪು ಹಾಕಿದ್ದಾರೆ, ಇನ್ನು ಮಿಕ್ತಂತರು ಹಾಕಿಲ್ಲ, ಬಿಳಿ ಹಾಕಿದ್ದಾರೆ. ಹೌದಾ? ಆ್ಯಂಡ್ ನೆಕ್ಸ್ಟ್ ಏನಾಗಿದೆ? R ಮತ್ತು T ಯುವಕರು, R ಮತ್ತು T ಯುವಕರು, ಮಿಕ್ತಂತರೆಲ್ಲ ವೃದ್ಧರಾಗಿರ್ತಾರೆ. ಸರಿ, ಇದು ಸರಿ ಇದೆ, ಇದು ತಪ್ಪಿದೆ, ಯಾಕಂದರೆ ಟಿ ಮೇಲಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಕನ್ನಡಕವನ್ನು ಯಾರ್ಯಾರು ಹಾಕಿದ್ದಾರೆ? ORQ, O ಇಲ್ಲಿ ಲಾಸ್ಟಲ್ಲಿ ತೊಗೊಳ್ಳೋಣ, ಟಿ ಬದಲು O ತೊಗೊಳ್ಳೋಣ ಇಲ್ಲಿ. ಓಕೆ, O ಏನಾಗಿದೆ ಇಲ್ಲಿ? ಕನ್ನಡಕವನ್ನು ಹಾಕಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ORQ ಹಾಕಿದ್ದಾರೆ, ಮಿಕ್ತಂತರು ಹಾಕಿಲ್ಲ. ಸೊ ಇಲ್ಲಿ ತೊಗೊಳ್ಳೋಣ. ಈ ರೀತಿ ತೊಗೊಳ್ಬೇಕಾಗುತ್ತೆ ನಾವು. ಪ್ರಶ್ನೆ ಏನು? ಕನ್ನಡಕವನ್ನು ಹಾಕದ ನೋಡಿ, ಹಾಕ್ತಿರೋರು ಇವ್ರು 3 ಜನ ಹಾಕಿಲ್ಲ, ಹಾಕದ. ಕಪ್ಪು ಶೂ ಧರಿಸಿರುವ ಹಾಕಿರ್ತಕ್ಕಂಥವ್ರು, ಕಪ್ಪು ಶೂ ಹಾಕಿದ್ದಾರೆ ನೋಡಿ ಇವರು ಇಷ್ಟು ಜನ ಕಪ್ಪು ಶೂವನ್ನು ಹಾಕಿರ್ತಕ್ಕಂಥವ್ರು. ಹೌದಾ? ಸೊ ಕಪ್ಪು ಶೂವನ್ನು ಹಾಕಿದ್ದಾರೆ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು? ಕನ್ನಡಕವನ್ನು ಹಾಕದ ಇವ್ರು ಬರ್ತಾರೆ. ಆದರೆ ಕಪ್ಪು ಶೂ ಇಲ್ಲಿ ನೋಡಿ ಎಸ್ ಅಂತಕ್ಕಂಥವ್ರು ಏನಿದಾರೋ ಇವರು ಬರೋದಿಲ್ಲ, ಯಾಕಂದರೆ ಇವರು ಕಪ್ಪು ಶೂನ ಎಸ್, ಕನ್ನಡಕವನ್ನು ಹಾಕ್ತಾ ಇರ್ತಕ್ಕಂಥವ್ರು ಲಿಸ್ಟ್ ಬರಬೇಕಲ್ವಾ? ಸೊ ಈಗ ಹಾಕಿದ್ದಾರೆ ಇವರು. ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ ನೋಡ್ತಾ ಹೋಗಿ, ಕನ್ನಡಕವನ್ನು ಹಾಕದ. ಸೊ ಹಾಕದ ಅಂತ ಹೇಳಿದಾಗ ಯಾರ್ಯಾರು ಬರ್ತಾರೆ? ಹಾಕದ ಅಂದರೆ ಇವ್ರು ಬರ್ತಾರೆ, ಇವ್ರು ಬರೋದಿಲ್ಲ. PST ಇವರು ಹಾಕಿಲ್ದೇ ಇರ್ತಕ್ಕಂಥವ್ರು. ಓಕೆ, ಕಪ್ಪು ಶೂ ಧರಿಸಿರುವ, ಇದನ್ನ ಚೇಂಜ್ ಮಾಡ್ತೀನಿ ಒಂದು ನಿಮಿಷ. ಓಕೆ, ಸೊ ನೋಡಿ ನೆಕ್ಸ್ಟ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ? ಕಪ್ಪು ಶೂ ಧರಿಸಿರುವ. ನೋಡಿ ಕಪ್ಪು ಶೂ ಹಾಕೊಂಡಿರ್ತಕ್ಕಂಥವ್ರು ಇಲ್ಲಿ ಬರೋದಿಲ್ಲ, P ಬರೋದಿಲ್ಲ, ಯಾಕಂದರೆ ಇಲ್ಲಿ ಕಪ್ಪು ಶೂ ಹಾಕ್ಕೊಂಡಿಲ್ಲ, ಹಾಗಾಗಿ P ಬರೋದಿಲ್ಲ. ಇನ್ನು ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥವ್ರು ಯಾರ್ಯಾರು ಅಂತ ಹೇಳಿದ್ರೆ S ಮತ್ತು T. ಹೌದಾ? S ಮತ್ತು T ಬರ್ತಾರೆ. ಆದರೆ S ಮತ್ತು Tಲಿ ಏನಾಗುತ್ತೆ? ವೃದ್ಧರು ಕೇಳಿದರೆ, ವೃದ್ಧರು ಯಾರು ಅಂತ ಹೇಳಿದ್ರೆ ಇಲ್ಲಿ S ಮಾತ್ರ ವೃದ್ಧರು. ಹೌದಾ? T ವೃದ್ಧ ಬರೋದಿಲ್ಲ, S ವೃದ್ಧರು. ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಕನ್ನಡಕವನ್ನು ಹಾಕದ. ಸೇಮ್, ಕನ್ನಡಕವನ್ನು ಹಾಕ್ತಿರೋರು ಯಾರ್ಯಾರು? PST ಬರ್ತಾರೆ. ಕಪ್ಪು ಶೂ ಧರಿಸಿರುವ, ಕಪ್ಪು ಶೂ ಯಾರ್ಯಾರು ಹಾಕಿದ್ದಾರೆ ಇಲ್ಲಿ? ಧರಿಸಿರುವ ಅಂತ ಹೇಳಿದಾಗ Q ಮತ್ತು R ಬರ್ತಾರೆ. ಕಪ್ಪು ಶೂ ಧರಿಸಿರುವ ನೋಡಿ, PST ಅಂತ ಹೇಳಿದಾಗ P ಬರೋದಿಲ್ಲ, ಹಾಕಿಲ್ಲ, ಕಪ್ಪು ಶೂ ಬರೋದಿಲ್ಲ. ಇನ್ನು S ಮತ್ತು T ಬರ್ತಾರೆ. S ಮತ್ತು T ಬಂದರೆ ಕಪ್ಪು ಶೂ ಧರಿಸಿರುವ ಯುವಕವನ್ನು ಕೇಳಿದರೆ ಯುವಕರು ಯಾರು? T ಬರ್ತಾರೆ. S ಬರಲ್ಲ, T ಬರ್ತಾರೆ. ಈ ರೀತಿ ನೀವು ಮಾಡಬೇಕಾಗುತ್ತೆ 3. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ. 20 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಮಗನ ವಯಸ್ಸಿನ 4ರಷ್ಟಿತ್ತು. 4 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟಿದೆ. ಈಗಿನ ವಯಸ್ಸೆಷ್ಟು? ಸೊ ಇದು ಅದೇ ರೀತಿ ಹಾಕ್ಕೊಳ್ಬೇಕು. ಹಿಂದೆ ಏನಿತ್ತು ಅದು ಹಾಕ್ಕೊಳ್ಬೇಕು, ಇವಾಗ ಏನಿದೆ ಅದು ಹಾಕೋಬೇಕು, ಮುಂದೆ ಹಾಕೋಬೇಕು.
ಹಿಂದೆ ಏನಾಗಿತ್ತು, 20 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಮಗನ ವಯಸ್ಸಿನ 4ರಷ್ಟಿತ್ತು. ಸೊ ಮಗನದು ಎಕ್ಸ್ ಅಂತ ಹೇಳಿದರೆ ಏನಿತ್ತು, 4ರಷ್ಟು. ಹೌದಾ, 4ರಷ್ಟಿತ್ತು ಅಂತ ಹೇಳಿದಾಗ 4x. ಸೊ ಇದು ಮಗ, ಇದು ತಂದೆ. ಅದಾದ ನಂತರ 20 ವರ್ಷಗಳ ಹಿಂದೆ ಅಂತ ಕೊಟ್ಟಿದ್ರೆ ಇವಾಗ ಏನಾಗುತ್ತೆ, 4x + 20 x + 20 ಆಗುತ್ತೆ ಇವಾಗ. ಆ್ಯಂಡ್ ನೆಕ್ಸ್ಟು 4 ವರ್ಷಗಳ ನಂತರ ಅಂತ ತೊಗೊಂಡಾಗ 4x + 24 ಬರುತ್ತೆ. x + 24 ಎಷ್ಟು ಬರುತ್ತೆ, 2ರಷ್ಟು. ನೋಡಿ 2ರಷ್ಟು. ಹೌದಾ, ಹೀಗೇನು ಮಾಡ್ಬೇಕಂತೇಳಿದ್ರೆ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ ನಾವು 2 × x + 24 = 4x + 24 ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಸೊ 4 2x ಆಯಿತು, ಪ್ಲಸ್ 4 8 2 4 = 4x + 24 ಹಾಗೆ ಬರ್ಕೊಂಡ್ವಿ. ನೋಡಿ ಇದನ್ನು ಈ ಕಡೆ ಕಳಿಸಿ, ಇದನ್ನು ಈ ಕಡೆ ಕಳಿಸಿ. ಸೊ 4x ಈ ಕಡೆ ಬಂದಾಗ ಏನಾಗುತ್ತೆ, -2x ಆಗುತ್ತೆ. ನೋಡಿ ಇದು ಪ್ಲಸ್ ಇರೋದು ಈ ಕಡೆ ಮೈನಸ್ ಆಗುತ್ತೆ. -4x ಅಲ್ಲಿ 2x ಹೋದರೆ -2x ಆಯಿತು. ಇದು ಅಷ್ಟೇ, ಇದು ಈ ಕಡೆ ಬರುತ್ತೆ. 24 - 48 ಅಂತ ಹೇಳಿದಾಗ ನೋಡಿ -24 ಬರುತ್ತೆ. ಸೊ ಇದು ಮೈನಸ್ ಕ್ಯಾನ್ಸಲ್ ಆಯಿತು. 2 1 2 12. ಸೊ x = 12 ಆಯಿತು. ಇದೇನಾಗುತ್ತೆ ಇವಾಗ, x 12 ಆಯಿತು. ಕ್ವಶನ್ ಏನಿರೋದು ಈಗಿನ ವಯಸ್ಸು, ಈಗಿನ ವಯಸ್ಸನ್ನು ಕೇಳಿದರೆ ಈಗಿನ ವಯಸ್ಸೇನಿದೆ x + 20 ಇದೆ ನೋಡಿ. ಸೊ 12 + 20 32 ಆಯಿತು. ಓಕೆ, ಸೊ ಇದು ಮಗನ ವಯಸ್ಸು 32 ವರ್ಷಗಳು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇಲ್ಲಿಗೆ ವಿಡಿಯೋ ಮುಗಿತೈತೆ.